Jesus, presence, presence, presence. Praise you, Lord. Praise you, Jesus. Hallelujah. Glory, glory, glory to God. Thank you, my Father. We magnify your name. We glorify your name. We lift your name on high, Lord. Thank you, Jesus. Praise the Lord, dear brothers and sisters. God bless you all. ಜಾಯ್ನ್ ಆಗಿರೋರು ಲೈವಲ್ಲಿ ಬ್ಲೆಸ್ಸಿಂಗ್ಸ್ ಟು ಯು ಆಲ್. ಹಾಯ್ ಅಂತ ಕಮೆಂಟ್ ಮಾಡಿ. ಯಾರ್ಯಾರು ಎಲ್ಲಿಂದ ಜಾಯ್ನ್ ಆಗಿದ್ದೀರಾ ಅಂತ ನೋಡೋಣ. ವಿಶೇಷವಾಗಿ ನಾನು ಮಾತಾಡ್ತಾ ಇರೋ ವಾಯ್ಸ್, ಆಡಿಯೋ, ವಿಡಿಯೋ ಕ್ಲಿಯರ್ ಆಗಿದ್ರೆ ಕ್ಲಿಯರ್ ಆಗಿದೆ ಅಂತ ಕಮೆಂಟ್ ಮಾಡಿ. ಒಂದು 2 ನಿಮಿಷ ಎಲ್ಲರಿಗೂ ಜಾಯ್ನ್ ಆಗೋಕ್ಕೆ ಸಮಯವನ್ನು ಕೊಡೋಣ. Glory to God. Thank you, Jesus. Praise you, Lord. Praise you. I believe audio is good. Thank you, my Father. Glory to God. Thank you, Jesus. Glory, glory, glory to God. Thank you, my Father. Thank you, Jesus. Praise the Lord. Praise the Lord. Thank you, Father. Glory, glory, glory. Praise you, Jesus. We magnify you, Lord. We glorify you, my Father. Thank you, Jesus. Presence, presence, presence. Love you, Father. We magnify you, Jesus. Thank you, my Father. Presence, presence, Lord. Thank you, Jesus. Glory to God, glory to God, glory to God. We love you, Father. Thank you for your word. Thank you for your presence. Thank you for your glory. Shine in us in Jesus' name. Thank you, Father. Presence, presence, presence. Love you, Lord. Thank you, my Father. In your presence there is fullness of joy. Thank you, Jesus. Glory to God. Thank you, Father. Presence. Glory, glory, glory to God. Thank you, Father. Welcome. Praise the Lord. Praise the Lord. Brother Burmo, Sister Renu, Brother Sangamesh, God bless you. Welcome you. Glory to God. Glory to God. Oh, presence, Lord. Thank you, Jesus. Thank you, Lord. Thank you, Father. All right. Presence. Thank you. ಜಾಯ್ನ್ ಆಗಿರೋರು ಕೂಡ ನೀವು ಬೇರೆಯವ್ರಿಗೆ ಈ ಲಿಂಕ್ನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಒಂದು ವಿಶೇಷವಾದ ಒಂದು ವಾಕ್ಯವನ್ನು ಧ್ಯಾನ ಮಾಡೋಣ. ಇವತ್ತು ಕೂಡ ಬಿಲೀವರ್ಸ್ ಚಾಯ್ಸ್ ಒಂದು ಪ್ರಶ್ನೆಯನ್ನು ಕೇಳಿದ್ದಕ್ಕೆ ನಾವು ಆ ಉತ್ತರವನ್ನು ನೋಡೋಣ. ಸೊ ಐ ವಾಂಟ್, ಇವತ್ತು ನಾವು ದೇವರ ವಾಕ್ಯವನ್ನು ಕೇಳುವುದಕ್ಕೆ ಎಷ್ಟು ಆಸಕ್ತಿ ಉಳ್ಳವರಾಗಿದ್ದೀವಿ, ಎಷ್ಟು ಬಯಕೆ ಉಳ್ಳವರಾಗಿದ್ದೀವಿ ಅನ್ನೋದರಲ್ಲಿದೆ ಆ ವಾಕ್ಯದ ಫಲ, ಆ ವಾಕ್ಯದ ಮಹಿಮೆ ನಮ್ಮಲ್ಲಿ ಪ್ರಕಟವಾಗೋದು. ಸೊ ಅದರಿಂದ ಗೋ ಅಹೆಡ್ ಅಂಡ್ ಶೇರ್ ದ ಲಿಂಕ್. ಇವತ್ತಿನ ಒಂದು ವಾಕ್ಯ ನಾವು ಧ್ಯಾನ ಮಾಡುವ ಕಾರ್ಯ, ವಾಟ್ ಐ ಹ್ಯಾವ್ ಟೈಟಲ್ಡ್ ಇಸ್ ನೋ ದ ಟ್ರೂತ್ ಅಬೌಟ್ ಮನಿ. ಸೊ ಹಣದ ಬಗ್ಗೆ ಸತ್ಯವನ್ನು ತಿಳಿಯಿರಿ. ಸೊ ಇವತ್ತು ಈ ಲೋಕದಲ್ಲಿ ಮನುಷ್ಯನಿಗಿರುವ ಒಂದು ದೊಡ್ಡ ಅನೇಕ ಸಮಸ್ಯೆಗಳಲ್ಲಿ ಪ್ರಾಮುಖ್ಯವಾಗಿರುವ ಒಂದು ಸಮಸ್ಯೆ. ಸೊ ಈ ಸಮಸ್ಯೆಯಲ್ಲಿ ಇರೋದ್ರ ಬಗ್ಗೆ ಇವತ್ತೊಂದು ಪ್ರಶ್ನೆ ಬಂದಿತ್ತು. ಸೊ ಅದನ್ನ ಕೂಡ ಅದು ಏನಂತ ಹೇಳಿ ಆಮೇಲೆ ಅದನ್ನ ವಿವರಿಸ್ತೀನಿ. ಜಾಯ್ನ್ ಆಗೋರು ಎಲ್ಲ ಕಂಪ್ಲೀಟ್ ಫುಲ್ ಆಗಿ ಮೆಸೇಜ್ನ ನೋಡಿ. ಸತ್ಯವನ್ನು ತಿಳಿಯಿರಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ ಎಂಬುವ ಆ ತಿಳುವಳಿಕೆ, ಆ ನಂಬಿಕೆ
ಎಷ್ಟು ಬಲವಾಗುತ್ತೋ, ಎಷ್ಟು ಹೆಚ್ಚಾಗುತ್ತೋ ಅದರಂತೆ ಆ ವಾಕ್ಯದ ಫಲ, ಆ ವಾಕ್ಯದ ಬಿಡುಗಡೆ ನೀವು ಅನುಭವಿಸೋಕೆ ಸಾಧ್ಯ. ಸೊ ಅದರಿಂದ ಎಲ್ಲ ತುಂಬ ಗಮನದಿಂದ ದೇವರ ವಾಕ್ಯವನ್ನು ಕೇಳೋಣ. ಬ್ಲೆಸ್ಸಿಂಗ್ಸ್ ಟು ಯು ಆಲ್. ನೋ ದ ಟ್ರೂತ್ ಅಬೌಟ್ ಮನಿ. ಲೆಟ್ಸ್ ಗೋ ಟು, ಈಗ ಪ್ರಶ್ನೆ ಏನಂತ ಕೇಳೋದಂದ್ರೆ ಲೂಕ್ 16:9 ಲೂಕ್ 16:9 ಮತ್ತೆ ಲೂಕ್ 16:15 ಈ ಎರಡು ಪದಗಳು ಸ್ವಲ್ಪ ಕಾಂಟ್ರಡಿಕ್ಟರಿ ಆಗಿದೆಯಲ್ಲ, ಫಸ್ಟ್ ಇದು ಅರ್ಥ ಆಗಲಿಲ್ಲ, ಇದು ಎಕ್ಸ್ಪ್ಲೇನ್ ಮಾಡಿ ಅಂತ ಒಂದು ರಿಕ್ವೆಸ್ಟ್ ಬಂದಿತ್ತು. ಸೊ ಅದರಿಂದ ಆ ಎರಡು ವಚನಗಳು ಏನು ಹೇಳ್ತಾ ಇದೆ, ಅದರ ರೆವಲ್ಯೂಷನ್, ಅದರ ಕಂಟೆಕ್ಸ್ಟ್ ಏನೋ ಮತ್ತು ಅದರ ರೆವಲ್ಯೂಷನ್ ಏನೋ ಅಂತ ಈಗ ನಾವು ಧ್ಯಾನ ಮಾಡೋಣ. ಓಕೆ, ಲೆಟ್ ಸ್ಟಾರ್ಟ್ ವಿತ್ ದಿಸ್. ಲೂಕ್ 16:9 ಲೂಕ್ 16:9 ನಾನು ನಿಮಗೆ ಹೇಳುವುದೇನೆಂದರೆ, ಅನ್ಯಾಯದ ಧನದಿಂದ ನಿಮಗೆ ಸ್ನೇಹಿತರನ್ನು ಮಾಡಿಕೊಳ್ಳಿರಿ. ಅದು ನಿಮ್ಮನ್ನು ಬಿಟ್ಟು ಹೋದಾಗ ಅವರು ನಿಮ್ಮನ್ನು ನಿತ್ಯವಾದ ನಿವಾಸಗಳಲ್ಲಿ ಸೇರಿಸಿಕೊಳ್ಳುವರು. ಇಂಗ್ಲಿಷಲ್ಲಿ ಹೇಗಿದೆ ಅಂದ್ರೆ, ಯೂಸ್ ಯೋರ್ ವರ್ಲ್ಡ್ಲಿ ರಿಸೋರ್ಸಸ್ ಟು ಬೆನಿಫಿಟ್ ಅದರ್ಸ್ ಅಂಡ್ ಮೇಕ್ ಫ್ರೆಂಡ್ಸ್. ದೆನ್ ವೆನ್ ಯೋರ್ ಪೊಸಿಷನ್ಸ್ ಆರ್ ಗಾನ್, they will welcome you to an eternal home. So ಇದು ಲೂಕ್ 16:9 ಅಂದ್ರೆ ಏನು ಹೇಳ್ತಾ ಇದೆ, ನೀವು ಅನ್ಯಾಯ ಅಂತ ಪದ ಯೂಸ್ ಮಾಡಿದೆ. ಅಂದ್ರೆ ಇದು ಇನ್ನು ಇಂಗ್ಲಿಷಲ್ಲಿ ಇರೋ ಪ್ರಕಾರ ಟ್ರಾನ್ಸ್ಲೇಟ್ ಮಾಡ್ಬೇಕಂದ್ರೆ, ಲೋಕದ ಪ್ರಕಾರ ನೀವು ದುಡಿಮೆ ಹಣ ಆಗ್ಲಿ ಅಂಥದನ್ನ ಇಟ್ಟು ನೀವು ಸ್ನೇಹಿತರನ್ನು ಮಾಡಿಕೊಳ್ಳಿರಿ. ಅದು ನಿಮ್ಮನ್ನು ಬಿಟ್ಟು ಹೋದಾಗ ಅವರು ನಿಮ್ಮನ್ನು ನಿತ್ಯವಾದ ನಿವಾಸಗಳಲ್ಲಿ ಸೇರಿಸಿಕೊಳ್ಳುವವರು. ಓಕೆ, ಸೊ ಈ ರೀತಿಯಾಗಿದೆ. ಈಗ ಲೂಕ್ 16:15 ಏನು ಹೇಳ್ತಾ ಇದೆ ಅಂದ್ರೆ ಸ್ವಲ್ಪ ಕಾಂಟ್ರಡಿಕ್ಟರಿ ತರ ಕಾಣುತ್ತೆ. Then he said to them, you look like to appear righteous in public, but God knows your hearts. What this world honors is detestable in the sight of God. ಆಗ ಆತನು ಅವರಿಗೆ, ಮನುಷ್ಯರ ಮುಂದೆ ನೀತಿವಂತರಾಗಿ ಮಾಡಿಕೊಳ್ಳುವವರು ನೀವೇ, ಆದರೆ ದೇವರು ನಿಮ್ಮ ಹೃದಯಗಳನ್ನು ತಿಳಿದಿದ್ದಾನೆ. ಯಾಕೆಂದರೆ ಮನುಷ್ಯರಲ್ಲಿ ಯಾವುದು ಶ್ರೇಷ್ಠವೆಂದು ಎನ್ನಿಸಲ್ಪಡುತ್ತದೋ ಅದು ದೇವರ ದೃಷ್ಟಿಯಲ್ಲಿ ಅಸಹ್ಯವಾಗಿದೆ. ಸೊ ಹಾಗಾದ್ರೆ ಅವ್ರದ್ದು ಪ್ರಶ್ನೆ ಏನಿತ್ತು ಅಂದ್ರೆ, ಇಲ್ಲಿ ನೋಡಿದ್ರೆ ಲೋಕದ ಪ್ರಕಾರ, ಶರೀರದ ಪ್ರಕಾರ ಇರುವ ಕಾರ್ಯಗಳಿಂದ ನೀವು ಸ್ನೇಹಿತರನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ಇದೆ. ಇಲ್ಲಿ ನೋಡಿದ್ರೆ ಮನುಷ್ಯರಲ್ಲಿ ಯಾವುದು ಶ್ರೇಷ್ಠವಾದ ಎನ್ನಿಸಲ್ಪಡುತ್ತದೋ, ಅಂದ್ರೆ ಶರೀರ ಪ್ರಕಾರವಾಗಿ ಯಾವುದು ಶ್ರೇಷ್ಠವೆಂದು ಎನ್ನಿಸಲ್ಪಡುತ್ತದೋ ಅದು ದೇವರ ದೃಷ್ಟಿಯಲ್ಲಿ ಅಸಹ್ಯವಾಗಿದೆ. ಸೊ ಇದೇ ಕಾಂಟ್ರಡಿಕ್ಟಿಂಗ್ ಆಗಿ ಕಾಣುವ ಒಂದು ವಾಕ್ಯ. ಸೊ ಈಗ ಈ ವಿಷಯವನ್ನು ನಾವು ಅರ್ಥ ಮಾಡ್ಕೊಳ್ಳಕ್ಕೆ ಈ ಲೂಕ್ 16ನೇ ಅಧ್ಯಾಯ ಏನ್ ಕಂಟೆಕ್ಸ್ಟ್, ಯಾವ ಅರ್ಥದಲ್ಲಿ ಈ ಎರಡು ವಚನಗಳು ಬಂದಿದೆ ಅನ್ನೋದನ್ನ ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಳೋಣ. ಸೊ ಈ ಲೂಕ್ 16ನೇ ಅಧ್ಯಾಯದಲ್ಲಿ ದೇವರು ಯೇಸು ಎರಡು ಸಾಮ್ಯಗಳನ್ನ ಹೇಳ್ತಾರೆ, 2 ಪ್ಯಾರಬಲ್ಸ್. ಅದರಲ್ಲಿ ಫಸ್ಟ್ ಪ್ಯಾರಬಲ್ ಇದು. ಈ ಫಸ್ಟ್ ಪ್ಯಾರಬಲ್ ಅಲ್ಲಿ ಏನ್ ಕಂಟೆಕ್ಸ್ಟ್, ಈಗ ನಾನು ಈ ತರ ಯೇಸು ಹೇಳೋದಕ್ಕೆ ಕಾರಣ ಏನು ಅನ್ನೋದಕ್ಕೆ ಹಿಂದೆ ಮೇಲೆ ಏನ್ ನಡೀತೋ ಅಂತ ವಿಷಯಗಳನ್ನ ವಿವರಿಸಿ ಈ ಪದದ ಇವತ್ತು ಪ್ರಕಟಣೆ ಏನು, ಇವತ್ತು ನಮಗೆ ಯಾವ ರೀತಿ ಇದು ಅಪ್ಲಿಕೇಬಲ್, ಇದರ ಮೂಲಕ ಇವತ್ತು ನಾವು ಏನ್ ಕಲಿಯಾಕಿದೀವಿ, ಇದನ್ನ ಪ್ರಾಕ್ಟಿಕಲ್ ಆಗಿ ನಾವು ನಮ್ಮ ಜೀವನದಲ್ಲಿ ನಾವು ಇದನ್ನ ಹೇಗೆ ಅಳವಡಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನೀಗ ಹೇಳ್ತೀನಿ. ತುಂಬಾ ಗಮನದಿಂದ ಕೇಳಿ. ಫಸ್ಟ್ ಆಫ್ ಆಲ್, ಯೇಸು ಅವರ ಶಿಷ್ಯರುಗಳಿಗೆ ಈ ಮಾತನ್ನು, ಈ ಸಾಮ್ಯವನ್ನು ಹೇಳ್ತಾ ಇದ್ದಾರೆ, ಈ ಪ್ಯಾರಬಲ್ನ ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಒಂದು ಊರಲ್ಲಿ ಒಂದು ಶ್ರೀಮಂತನಿದ್ದ. ಆ ಶ್ರೀಮಂತನ ಆಸ್ತಿ ಎಲ್ಲ ನೋಡ್ಕೊಳ್ಳೋಕ್ಕೂ ಒಂದು ಮ್ಯಾನೇಜರ್ನ ಇಟ್ಟಿದ್ದ. ಆದ್ರೆ ಆ ಮ್ಯಾನೇಜರ್ ಅವನು ಎಲ್ಲ ಈ ಶ್ರೀಮಂತನ ಆಸ್ತಿಯನ್ನು, ಅವನ ಪೊಸಿಷನ್ಸ್, ಅವನ ವಸ್ತುಗಳನ್ನೆಲ್ಲ ಇವನು ಸರಿಯಾಗಿ ನೋಡ್ಕೊಂಡಿಲ್ಲ. ಅಂದ್ರೆ ಎಲ್ಲ ವೇಸ್ಟ್ ಮಾಡ್ತಾ ಇದ್ದ. ಇದು ಯಜಮಾನನಿಗೆ ಯಾವಾಗ ತಿಳಿಯಕ್ ಬಂತೋ
ಆವಾಗ ನೀನು ಏನ್ ಮಾಡ್ತಾ ಇದೀಯಾ, ನನ್ನ ಆಸ್ತಿ ಇದೆಲ್ಲ ನೀನು ಚೆನ್ನಾಗಿ ಗಮನವಾಗಿ ನೋಡ್ಕೊಂಡು ಅದನ್ನ ಹೆಚ್ಚಿಸು ಅಂದ್ರೆ ನೀನೆಲ್ಲ ಏನ್ ಕೆಲಸ ಮಾಡ್ತಾ ಇದೀಯಾ, ಆದ್ರಿಂದ ನಿನ್ನನ್ನು ಕೆಲಸದಿಂದ ತೆಗೆದಾಕ್ಬೇಕು, ನೀನು ಇದುವರೆಗೂ ಏನ್ ಮಾಡಿದ್ಯಾ ನನಗೆ ಲೆಕ್ಕ ಕೊಡು ಅಂತ ಕೇಳ್ತಾನೆ. ಆಗ ಈ ಮ್ಯಾನೇಜರು ಏನ್ ಮಾಡ್ತಾನೆ, ಹೆಂಗಿದ್ರು ನನ್ನ ಕೆಲಸ ಹೋಗ್ತಾ ಇದೆ, ಈಗ ಏನ್ ಮಾಡೋದಪ್ಪ, ನನ್ಗಂತೂ ಕಷ್ಟಪಟ್ಟು ದುಡಿಯೋಕ್ಕಾಗಲ್ಲ, ನಾನು ಹೋಗಿ ಭಿಕ್ಷೆನೂ ಎತ್ತಕ್ಕಾಗಲ್ಲ, ಅದರಿಂದ ಈಗಲೇ ನಾನು ಏನಾದರೂ ಹುಷಾರು ಮಾಡ್ಕೋಬೇಕು ನನ್ನ ಫ್ಯೂಚರ್ಗೆ ಅಂತ ಹೇಳಿ ಅವನು ಒಂದು ಐಡಿಯಾ ಮಾಡ್ತಾನೆ. ಏನು ಐಡಿಯಾ ಮಾಡ್ತಾ ಇದ್ದಾನಂದ್ರೆ, ನನ್ನ ಯಜಮಾನನಿಗೆ ಯಾರೆಲ್ಲ ಸಾಲ ಕೊಡ್ಬೇಕಾಗಿದೆಯೋ ಆ ಸಾಲಗಾರನೆಲ್ಲ ಹೋಗಿ ಮೀಟ್ ಮಾಡಿ, ಅಂದ್ರೆ ಅವ್ರಿಗೆ ಒಳ್ಳೇದು ಮಾಡೋ ತರ ಒಂದು ಕಾರ್ಯವನ್ನು ಮಾಡ್ತಾನೆ. ಏನ್ ಮಾಡ್ತಾ ಇದ್ದಾನಂದ್ರೆ, ಫಸ್ಟ್ ಒಬ್ಬನ ಹೋಗಿ ಅಪ್ರೋಚ್ ಮಾಡ್ತಾನೆ. ಅವನ್ನ ಹೋಗಿ ನೋಡಿ, ನೀನ್ ಎಷ್ಟು ಕೊಡ್ಬೇಕು ನಮ್ಮ ಯಜಮಾನರಿಗೆ ಅಂತ ಕೇಳುವಾಗ ಅವನು ಹೇಳ್ತಾನೆ 100 measures ಆಫ್ ಆಯಿಲ್, ಅಂದ್ರೆ 100 ಮೇ ಬಿ 100 ಲೀಟರ್ ಆಯಿಲ್ ಅನ್ಕೊಳ್ಳಿ, 100 measures ಆಫ್ ಆಯಿಲ್ ಅಂತಾನೆ. ಅವನೇನ್ ಹೇಳ್ತಾನೆ, ಈಗ ನಿನ್ನ ಬಿಲ್ಲಲ್ಲಿ 50 ಲೀಟರ್ ಮಾತ್ರ, 50 ಮೆಷರ್ ಮಾತ್ರ ನೀನ್ ತಗೊಂಡಿದ್ಯಾ ಅಂತ ಬರೀ. ಅಂದ್ರೆ ಅವನು ಆಕ್ಚುಲಿ 100 ಮೆಷರ್ಸ್ 100 ಲೀಟರ್ ತಗೊಂಡಿದ್ದಾನೆ, ಆದ್ರೆ 50 ಲೀಟರ್ ತಗೊಂಡಂಗೆ ಬಿಲ್ ಹಾಕೋ ನೀನು ಅಂತ ಹೇಳ್ತಾನೆ. ಅದೇ ತರ ಇನ್ನೊಬ್ಬನ ಹೋಗಿ ಕೇಳ್ತಾನೆ, ನೀನ್ ಎಷ್ಟು ಅಂದ್ರೆ, ನಾನು 100 kg ಗೋಧಿ ತಗೊಂಡಿದ್ದೆ, ಈಗ ಅವನಿಗೆ ಹೇಳ್ತಾನೆ ನೀ 80 kg ಬರೀ. ಅಂದ್ರೆ ಇವನೇನೋ ಅವ್ರಿಗೆ ಒಳ್ಳೇದು ಮಾಡುವ ರೀತಿಯಲ್ಲಿ ಅವ್ನು ಮಾಡ್ತಾ ಇದ್ದಾನೆ. ಸೊ ಮಾಡ್ಬಿಟ್ಟು ಏನಕ್ಕೆ ಇದು ಮಾಡ್ತಾ ಇದ್ದಾನೆ ಅಂದ್ರೆ, ಅವನಿಗೆ ಇವರೆಲ್ಲ ಕ್ಲೋಸ್ ಫ್ರೆಂಡ್ಸ್ ಆದ್ಮೇಲೆ ಅವನ್ನ ನೋಡ್ಕೋಬಹುದು ಅನ್ನುವ ಉದ್ದೇಶದಿಂದ ಈಗ ಈ ರೀತಿಯಾಗಿ ಮಾಡ್ತಾ ಇದ್ದಾನೆ. ಈ ಸಾಮ್ಯವನ್ನು ಹೇಳಿ ಈಗ ಯೇಸು ಇದ್ರ ಬಗ್ಗೆ ಏನ್ ಹೇಳ್ತಾ ಇದಾರೆ ಅಂದ್ರೆ, 9ನೇ ವಾಕ್ಯದಲ್ಲಿ and I say to you make friends. ಇವನೇ ಅಂದ್ರೆ 8ನೇ ವಾಕ್ಯದಲ್ಲಿ ಹೆಂಗಿದೆ ಅಂದ್ರೆ, the master commended the unjust steward. ಇವನು ಎಷ್ಟು ಹುಷಾರಾಗಿದ್ರೆ, ಇವನು ಕೆಲಸ ಹೋಗುತ್ತೆ ಅಂತ ಗೊತ್ತಾದ್ಮೇಲೆ ಎಂತ ಕಾರ್ಯ ಮಾಡ್ತಾ ಇದ್ದಾನಲ್ಲ ಅಂತ ಹೇಳಿ ಮಾಸ್ಟರ್ಗೆ ಆಶ್ಚರ್ಯ. ಸೊ ಆ ರೀತಿಯಾಗಿ ಅದನ್ನ ಹೇಳಿ ಆ ವಾಕ್ಯ ಹೇಳ್ತಾ ಇದೆ, ಫಾರ್ ದ ಸನ್ಸ್ ಆಫ್ ದಿಸ್ ವರ್ಲ್ಡ್ ಆರ್ ಮೋರ್ ಶ್ರೂಡ್ ಇನ್ ದಿಯರ್ ಜನರೇಷನ್ ದ್ಯಾನ್ ದ ಸನ್ಸ್ ಆಫ್ ಲೈಟ್. ಹಾಗಾದ್ರೆ ಈ ಲೋಕದಲ್ಲಿರುವ ಜನರು ಎಲ್ಲ ಅನ್ಯ ಜನರು, ಯೇಸು ಬಗ್ಗೆ ತಿಳುವಳಿಕೆ ಇಲ್ಲದೆ, ಯೇಸುವಿನ ಬಗ್ಗೆ ಸತ್ಯದಲ್ಲಿ ತಿಳಿಯದೇ ಇರುವವರು, ಅಂತರು ಕೂಡ ಎಷ್ಟು ಶ್ರೂಡ್ ಆದಂದ್ರೆ ಎಷ್ಟು ಶಾರ್ಪ್ ಆಗಿ ಹೆಂಗೆ ಒಂದು ಕಾರ್ಯವನ್ನು ಹೆಂಗಾದ್ರೂ ಮಾಡಿ ನಾನು ಬದುಕಬೇಕು, ಹೆಂಗಾದ್ರೂ ಒಂದು ಕಾಡಿ ಜಯ ಅನುಭವಿಸ್ಬೇಕು ಅನ್ನೋ ರೀತಿಯಲ್ಲಿ ಎಷ್ಟು ಹುಷಾರಾಗಿದ್ದಾರೆ. ಆದ್ರೆ ಸತ್ಯದಲ್ಲಿ ನಡೆಯೋರು ಆ ರೀತಿ ಇಲ್ಲ ಅನ್ನೋ ವಿಷಯವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಹೇಳಿನೇ ಈ ರೀತಿ ಹೇಳ್ತಾ ಇದ್ದಾರೆ. ನಾನೀಗ ಹೇಳ್ತಾ ಇದ್ದೀನಿ, ನೀವು ಈ ರೀತಿಯಾಗಿ ಲೋಕದ ಪ್ರಕಾರ ಸಂಪಾದನೆ ಮಾಡಿರೋದು ಆರ್ ಅನ್ರೈಚಸ್ ಮ್ಯಾಮನ್, ಎಲ್ಲ ಅನ್ಯಾಯವಾಗಿ ಸಂಪಾದನೆ ಮಾಡಿರುವ ಅಂತ ಒಂದು ದುಡ್ಡಲ್ಲಿ ಸ್ನೇಹಿತರನ್ನು ಮಾಡಿ, ಸ್ನೇಹಿತರನ್ನು ಮಾಡಿ ದಟ್ ಇದೆಲ್ಲ ಕಳೆದೋದ್ರು ಕೂಡ, ಇದರೊಳಗೆ ಕಳೆದೋದ್ಮೇಲೆ ದೇ ಮೇ ರಿಸೀವ್ ಯು ಇನ್ ಅನ್ ಎವರ್ಲಾಸ್ಟಿಂಗ್ ಹೋಮ್. ನಿಮ್ಮನ್ನು ಇದೆಲ್ಲ ಕಳ್ಕೊಂಡ ಮೇಲೆ ಅವನು ನಿತ್ಯವಾದ ಮನೆಯಲ್ಲಿ ನಿನ್ನನ್ನು ಸೇರಿಸಿಕೊಳ್ಳುವರು. ಈಗ ಇದು ಒಂಥರ ಪ್ಲೇನ್ ಆಗಿದೆ. ಪ್ಲೇನ್ ಅಂದ್ರೆ ಡೈರೆಕ್ಟ್ ಆಗಿ ಹೇಳಿ ಅರ್ಥ ಆಗುವ ವಿಷಯ ಅಲ್ಲ. ಸೊ ಅದರಿಂದ ನಾನೀಗ ಈ ವಾಕ್ಯದ ರೆವಲ್ಯೂಷನ್ ಹೇಳುವಾಗ ತುಂಬಾ ಗಮನದಿಂದ ಕೇಳಿ. ಸೊ ಆ ರೀತಿ ಹೇಳಿ ಆಮೇಲೆ ಕೆಳಗಡೆ ಎಲ್ಲ ಏನ್ ಹೇಳ್ತಾ ಬರ್ತಾ ಇದಾರೆ ಅಂದ್ರೆ, ಸ್ವಲ್ಪದ್ರಲ್ಲಿ ಸ್ವಲ್ಪ ವಸ್ತುವಲ್ಲಿ ಯಾರು ನಂಬಿಕೆಸ್ಥನಾಗಿದ್ದಾನೋ ಅವನು ದೊಡ್ಡದರಲ್ಲೂ ನಂಬಿಕೆಸ್ಥನಾಗಿರ್ತಾನೆ. ಯಾರು ಸ್ವಲ್ಪದರಲ್ಲಿ ನಂಬಿಕೆಸ್ಥನಾಗಿ ಇಲ್ವೋ ಅವನು ದೊಡ್ಡ ಇದರಲ್ಲಿ ಕೂಡ ನಂಬಿಕಸ್ಥನಾಗಿರಕ್ ಸಾಧ್ಯವಿಲ್ಲ. ಸೊ ಅದರಿಂದ 11ನೇ ವಾಕ್ಯ ಈ ರೀತಿ ಹೇಳ್ತಾ ಇದೆ, ಇಫ್ ಯು ಹ್ಯಾವ್ ನಾಟ್ ಬಿನ್ ಫೇತ್ಫುಲ್ ಇನ್ ದ ಅನ್ರೈಚಸ್ ಮ್ಯಾಮನ್ ಹೂ ವಿಲ್ ಕಮಿಟ್ ಟು ಯೋರ್ ಟ್ರಸ್ಟ್ ದ ಟ್ರೂ ರಿಚಸ್. ನೀನು ನಿನಗೆ ಕೊಟ್ಟಿರುವ ಒಂದು ವಸ್ತುವಿನಲ್ಲಿ ನೀನು ನಂಬಿಕಸ್ಥನಾಗಿ ಇಲ್ಲ ಅಂದ್ರೆ ನಿನಗೆ ಇನ್ನೂ ಹೆಚ್ಚಾದ ವಸ್ತುಗಳು, ಐಶ್ವರ್ಯವನ್ನು ಕೊಡೋದು ಯಾವ ನಂಬಿಕೆಯಲ್ಲಿ ಕೊಡೋದು ಅಂತ ಪ್ರಶ್ನೆ. ಅಂಡ್ ಇಫ್ ಯು ಹ್ಯಾವ್ ನಾಟ್ ಬಿನ್ ಫೇತ್ಫುಲ್ ಇನ್ ವಾಟ್ ಇನ್ ಅನದರ್ ಮ್ಯಾನ್ಸ್ ಹೂ ವಿಲ್ ಗಿವ್ ಯು ವಾಟ್ ಇಸ್ ಯೋರ್ಸ್ ಓನ್. ನೀವು ಇನ್ನೊಬ್ಬರನ್ನ ಜಾಗ್ರತೆಯಿಂದ ನೋಡ್ಕೊಳಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಿಂದಾಗಿರುವುದನ್ನ ನೀನು ಹೇಗೆ ನೋಡ್ಕೊಂತೀಯ?
ನಿನ್ಗೆ ಯಾರು ನಿಂದಾಗಿರೋದು ನಿನ್ಗೆ ಯಾರು ಕೊಡ್ತಾರೆ? ಸೊ ಹಾಗೆ ಹೇಳಿನೇ 13ನೇ ವಾಕ್ಯ ತುಂಬಾ ಪಾಪ್ಯುಲರ್ ಆದ ವರ್ಡ್ಸ್. ಒಂದು ಕೆಲಸದವನು ಎರಡು ಯಜಮಾನನನ್ನು ಸೇವಿಸೋಕೆ ಸಾಧ್ಯವಿಲ್ಲ. ಒಂದನ್ನು ಪ್ರೀತಿ ಮಾಡಿದ್ರೆ ಇನ್ನೊಂದನ್ನು ದ್ವೇಷಿಸಬೇಕು, ಒಂದನ್ನು ದ್ವೇಷಿಸಿದ್ರೆ ಇನ್ನೊಂದನ್ನು ಪ್ರೀತಿ ಮಾಡ್ತಾನೆ. ಸೊ ಆದ್ರಿಂದ ನೀನು ದೇವರನ್ನು ದುಡ್ಡನ್ನು ಸೇವಿಸಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇದೇ ಪ್ಯಾರಬಲ್. ಸೊ ಇದರಲ್ಲಿ ಈಗ ಈ 9ನೇ ವಾಕ್ಯನ 15ನೇ ವಾಕ್ಯ ಎರಡು ಬಂತು. ಈಗ ಈ ಕಂಟೆಕ್ಸ್ಟ್ ಅಲ್ಲಿ ಇದನ್ನ ಏನಕ್ಕೆ ಹೇಳಿದ್ರು ಅನ್ನೋದನ್ನ ನಾನು ಬಿಡಿಸಿ ಹೇಳುವಾಗ ತುಂಬಾ ಗಮನದಿಂದ ಕೇಳಿ. ಅಲ್ಲಿ ಕೀಪ್ ಇಟ್ ಶಾರ್ಟ್ ಟುಡೇ ಇವತ್ತು. ಮತ್ತೆ ಆ ವಾಕ್ಯವನ್ನು ಓದಿ ನಾನು ವಿಷಯವನ್ನು ತಿಳಿಸ್ತೀನಿ, ಎಲ್ಲ ತುಂಬಾ ಗಮನದಿಂದ ಕೇಳಿ. ಆಗ ಆತನು ಅವರಿಗೆ, ಮನುಷ್ಯರ ಮುಂದೆ ನೀತಿವಂತರಾಗಿ ಮಾಡಿಕೊಳ್ಳುವವರು, ಇದು 15th ವರ್ಸ್. ಫಸ್ಟ್ ಲೆಟ್ ಮಿ ಗಿವ್ ಯು 9th ವರ್ಸ್. ನಾನು ನಿಮಗೆ ಹೇಳುವುದೇನೆಂದ್ರೆ, ಅನ್ಯಾಯದ ಧನದಿಂದ ನಿಮಗೆ ಸ್ನೇಹಿತರನ್ನು ಮಾಡಿಕೊಳ್ಳಿರಿ. ಅದು ನಿಮ್ಮನ್ನು ಬಿಟ್ಟು ಹೋದಾಗ ಅವರು ನಿಮ್ಮನ್ನು ನಿತ್ಯವಾದ ನಿವಾಸಗಳಲ್ಲಿ ಸೇರಿಸಿಕೊಳ್ಳುವರು. ಓಕೆ ಓಕೆ. ಸೊ ಇಲ್ಲಿ ಎಕ್ಸ್ಪ್ಲನೇಷನ್ ಕೊಡುವಾಗ ತುಂಬಾ ಗಮನದಿಂದ ಕೇಳಿ. ನೀವು ಈ ಲೋಕದಲ್ಲಿ ಇದ್ದೀರಾ, ಈ ಶರೀರದ ಲೋಕದಲ್ಲಿ, ಯು ಆರ್ ಇನ್ ದ ಫಿಸಿಕಲ್ ವರ್ಲ್ಡ್. ಈ ಶರೀರದ ಲೋಕದಲ್ಲಿ ಎಲ್ಲಾ ಜನರು ನೀತಿವಂತರಲ್ಲ. ಈ ಜನರಲ್ಲಿ ನಾವು ಪರ್ಸೆಂಟೇಜ್ ಆಫ್ ಪಾಪ್ಯುಲೇಷನ್ ನೋಡಿದ್ರೆ ಮೆಜಾರಿಟಿ ಬಂದು ಅನೀತಿವಂತರು. ನೀತಿವಂತರು ಅಂತ ಹೇಳ್ಕೊಳ್ಳೋದು ವೆರಿ ಸ್ಮಾಲ್, ಮೈನರ್, ನೆಗ್ಲಿಜಿಬಲ್ ಆಗಿದೆ. ಹಾಗಾದ್ರೆ ನಾವು ಕೆಲಸ ಮಾಡುವ ಸ್ಥಳ, ನಾವು ಬಿಸ್ನೆಸ್ ಮಾಡುವ ಜನರು, ನಾವು ಬಿಸ್ನೆಸ್ ಮಾಡುವ ಕಾರ್ಯಗಳು ಎಲ್ಲ ಅನೀತಿಯಾಗಿದೆ. ಸೊ ಹಾಗಾದ್ರೆ ಸೊ ಇವತ್ತು ಇನ್ನೂ ಸತ್ಯ ಹೇಳಬೇಕು ಅಂತ ಹೇಳಿದ್ರೆ, ನಾವು ಜೆನ್ಯೂನ್ ಆಗಿ ಎಲ್ಲ ಲಾ ಪ್ರಕಾರ ಒಂದು ದುಡಿದು ನೀವು ದುಡ್ಡು ಮಾಡಬೇಕು ಅಂದ್ರೆ ಅದರಲ್ಲಿ ಮೆಜಾರಿಟಿ ನಾವು ಎಲ್ಲ ಟ್ಯಾಕ್ಸ್ಗೆ ಕಟ್ಟಬೇಕು, ಟ್ಯಾಕ್ಸ್ ಇದಲ್ಲಿ. ಆದ್ರೆ ಆ ರೀತಿ ಟ್ಯಾಕ್ಸ್ ಕಟ್ಟಿ ಫುಲ್, ಪರ್ಟಿಕ್ಯುಲರ್ಲಿ ನಾನು ಬಿಸ್ನೆಸ್ ಮಾಡೋರು ಹೇಳ್ತಾರೆ, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ಸ್ ಈ ತರ ಅವರೆಲ್ಲ ಅವ್ರು ಅಷ್ಟು ಟ್ಯಾಕ್ಸ್ ಕಟ್ಬಿಟ್ರೆ ಅವ್ರಿಗೆ ಉಳಿಯೋದು ಬರೀ ಸ್ವಲ್ಪನೇ. ಆದ್ರೆ ಇವತ್ತು ಸಿಚುವೇಶನ್ ಹೆಂಗಿದೆ, ಎಲ್ಲ ಟ್ಯಾಕ್ಸ್ ಕಟ್ಟೋದು ಕಡಿಮೆ ಆಗಿರುತ್ತೆ, ಅವರು ಪ್ರೊಸೆಸ್ ಮಾಡುವ ವೆಲ್ತ್ ಹೆಚ್ಚಾಗಿದೆ. ಇದು ಏನಕ್ಕೆ ಅಂತ ಹೇಳುವಾಗ ಇದನ್ನೇ ಹೇಳ್ತಾ ಇರೋದು. ನಾವು ಈ ಲೋಕದಲ್ಲಿ ಏನ್ ಸಂಪಾದನೆ ಮಾಡಿ ಏನ್ ತಗೊಂತಾ ಇದೀವೋ ಅದೆಲ್ಲ ಒಂದು, ಇಟ್ಸ್ ನಾಟ್ ರೈಚಿಯಸ್ ಮನಿ, ಇಟ್ ಇಸ್ ಅನ್ರೈಚಿಯಸ್ ಮನಿ. ಒಂದು ನೀತಿ ಉಳ್ಳ ಅದು ಹಣವಾಗಿಲ್ಲ ಅದು. ಸೊ ಯೇಸು ಏನ್ ಹೇಳ್ತಾ ಇದಾರೆ ಅಂದ್ರೆ, ಇವನು ಒಂದು ಒಳ್ಳೆ ಮ್ಯಾನೇಜರ್ ಅಲ್ಲ, ಅವನ ಯಜಮಾನನಿಗೆ ಒಳ್ಳೇದು ಮಾಡಿಲ್ಲ ಆದ್ರೆ ಅವನ ಕೆಲಸ ಹೋಗುತ್ತೆ ಅಂತ ಗೊತ್ತಾದ ಮೇಲೆ ಅವನೆಷ್ಟು ಹುಷಾರಾಗ ಅವನ ಫ್ಯೂಚರ್ ಸೇಫ್ ಆಗಿರ್ಬೇಕು ಅಂತ ಅವನು ಏನೇನ್ ಮಾಡ್ಬೇಕೋ ಎಲ್ಲ ಕರೆಕ್ಟ್ ಆಗಿ ಮಾಡ್ತಾ ಇದ್ದಾನೆ. ಇವನ್ಗೆ ಒಳ್ಳೇದು ಮಾಡಿದ್ರೆ ನಾಳೆ ಇವನಿಗೆ ಸಹಾಯ ಮಾಡ್ತಾನೆ, ಇವನು ಒಳ್ಳೇದು ಮಾಡಿದ್ರೆ ನಾಳೆ ಇದನ್ನ ನೋಡ್ಕೊತಾನೆ ಅನ್ನುವ ಭಾವನೆಯಲ್ಲಿ ಆ ಮಾಡಿದ ಕಾರ್ಯವನ್ನೇ ಇಲ್ಲಿ ಯೇಸು ಶಿಷ್ಯರುಗಳಿಗೆ ಹೇಳ್ತಾ ಇದ್ದಾರೆ. ಅವ್ರು ಏನ್ ಹೇಳ್ತಾ ಇದ್ದಾರೆ, ಈ 9ನೇ ವಾಕ್ಯದ ಅರ್ಥ ಏನಂತ ಹೇಳಿದ್ರೆ, ನೀನು ಅನ್ಯಾಯವಾಗಿ ಸಂಪಾದನೆ ಮಾಡ್ದ್ಯಾ, ದುಡ್ಡಿದ್ಯಾ ಇರ್ಲಿ, ಆದ್ರೆ ಅದನ್ನ ನೀನು ನಿತ್ಯವಾದ ರಾಜ್ಯವನ್ನು ಕಟ್ಟೋದಕ್ಕೋಸ್ಕರ ಉಪಯೋಗಿಸು. ಯಾಕಂದ್ರೆ ಈ ಅನ್ಯಾಯವಾಗಿಯೋ ನ್ಯಾಯವಾಗಿಯೋ ಸಂಪಾದನೆ ಮಾಡುವ ದುಡ್ಡು ಈ ಲೋಕದಲ್ಲಿ ಟೆಂಪರರಿ ಆಗಿರುತ್ತೆ, ಅದು ತಾತ್ಕಾಲಿಕವಾಗಿ. ಒಂದು ಮನುಷ್ಯ ಈ ಭೂಮಿಯಲ್ಲಿ ಎಷ್ಟು ವರ್ಷ ಜೀವಿಸ್ತಾ ಇದ್ದಾನೋ ಅವಾಗ ಮಾತ್ರನೇ ಆ ದುಡ್ಡು ಅವನಿಗೆ ವ್ಯಾಲ್ಯೂ. ಅವ್ನು ಸತ್ತೋದ್ರೆ ಅವನ ಜೊತೆ ದುಡ್ಡನ್ನ ತಗೊಳಕ್ ಆಗಲ್ಲ. ಸೊ ಅದರಿಂದ ಇದೆಲ್ಲ ಟೆಂಪರರಿ ಆಗಿರುವ ಒಂದು ವಸ್ತು. ಸೊ ಈ ಟೆಂಪರರಿ ಆಗಿರುವ ಈ ವಸ್ತು, ಇದನ್ನ ನೀನು ಇದೇ ನಿನ್ನ ಆಧಾರವಾಗಿರಬಾರ್ದು. ಇದರ ಮೂಲಕ ನಿನ್ಗೆ ನಿತ್ಯ ರಾಜ್ಯವನ್ನು ಕಟ್ಟುವ ರೀತಿಯಲ್ಲಿ ನೀನು ಇದನ್ನ ಉಪಯೋಗಿಸು. ಹಾಗಾದ್ರೆ ಏನರ್ಥ? ಇವತ್ತು ಈಗ ಇದರ ಮೂಲಕ ನೀನು ಫ್ರೆಂಡ್ಸ್ನ ಮಾಡ್ಕೋ ಅಂತ ಹೇಳಿದ್ರೆ, ನೀವು ಸಂಪಾದನೆ ಮಾಡೋದು ಎಷ್ಟು ಅನ್ನೋದಕ್ಕಿಂತ, ಸಂಪಾದನೆ ಮಾಡ್ತಾ ಇರೋದು ಯಾವ ರೀತಿಯಲ್ಲಿ ಅನ್ನೋದಕ್ಕಿಂತ, ನೀವು ಸಂಪಾದನೆ ಮಾಡುವುದನ್ನ ನೀವು ನೀತಿವಂತಗಿಂದ ಇದೆಯಾ, ರೈಚಸ್ ಆಗಿದೆಯಾ ಅನ್ನೋದು ಯಾವುದ್ರ ಮೇಲೆ ಡಿಪೆಂಡ್ ಆಗ್ತಾ ಇದೆ ಅಂದ್ರೆ, ನೀವು ಸಂಪಾದನೆ ಮಾಡುವುದನ್ನ ಯಾವ ರೀತಿ ಉಪಯೋಗಿಸ್ತಾ ಇದ್ದೀರಾ. ಈಗ
ಈ ಹಣವನ್ನು ನೀವು ದೇವರ ಕೆಲಸಕ್ಕೆ, ಒಬ್ಬರಿಗೆ ಸಹಾಯ ಮಾಡುವುದಕ್ಕೆ, ಇಲ್ಲ ದೇವರಲ್ಲಿ ಜನರನ್ನ ನಡೆಸುವುದಕ್ಕೆ, ಇಲ್ಲ ದೇವರ ರಾಜ್ಯವನ್ನು ಕಟ್ಟುವುದರಲ್ಲಿ, ಇಂಥ ಕಾರ್ಯಗಳಲ್ಲಿ ನೀವು ಖರ್ಚು ಮಾಡುವಾಗ ಯು ಆರ್ ಮೇಕಿಂಗ್ ನ್ಯೂ ಫ್ರೆಂಡ್ಸ್. ನೀವು ಇನ್ನು ಸ್ನೇಹಿತರನ್ನು ಮಾಡ್ತಾ ಇದ್ದೀರಂತೆ. ಈಗ ಅಂಡ್ ದೇ ವಿಲ್ ವೆಲ್ಕಮ್ ಯು ಟು ಯೋರ್ ಇಟರ್ನಲ್ ಹೋಮ್. ನೀವು ನಿಮಗೆ ಇಲ್ಲದೆ ಇರುವ, ಇಲ್ಲ ನೀವೆಲ್ಲ ಇದೆಲ್ಲ ಕಳ್ಕೊಂಡು ಹೋದ್ಮೇಲೆ ಒಂದು ದಿನ ಅವರು ನಿಮ್ಮನ್ನು ಅವರ ನಿತ್ಯವಾದ ಮನೆಗೆ ಇನ್ವೈಟ್ ಮಾಡ್ತಾರೆ ಅನ್ನುವ ಕಾರ್ಯ ಏನ್ ತೋರಿಸುತ್ತೆ ಅಂತ ನಾನು ವಿವರಿಸ್ತೇನೆ, ತುಂಬಾ ಗಮನದಿಂದ ಕೇಳಿ. ಸಿ ದ ಹೋಲ್, ಈ ವಾಕ್ಯದ ಪ್ರಿನ್ಸಿಪಲ್ ಏನಂತ ಹೇಳಿದ್ರೆ, in First Corinthians 10:31, First Corinthians 10:31, whether you eat or drink, ನೀವು ತಿಂದ್ರು ಸರಿ ಕುಡಿದ್ರು ಸರಿ, ನೀವು ಏನು ಮಾಡಿದ್ರೆ ಸರಿ, ಏನ್ ಮಾಡಿದ್ರು ಅದು ದೇವರ ನಾಮ ಮಹಿಮೆಗೋಸ್ಕರ ಮಾಡಿರಿ. ದಿಸ್ ಇಸ್ ಅಲ್ಟಿಮೇಟ್ ಗೋಲ್, ದಿಸ್ ಇಸ್ ದ ಪರ್ಪಸ್. ದೇವರು ನಮ್ಮನ್ನು ಈ ಭೂಮಿಯಲ್ಲಿ ಇಟ್ಟಿರೋದಕ್ಕೆ ಒಂದು ಕಾರಣ ಏನಂದ್ರೆ, ನಾವು ಏನ್ ಮಾಡಿದ್ರು ದೇವರ ನಾಮವನ್ನು ಮಹಿಮೆ ಪಡಿಸ್ಬೇಕು. ಸೊ ದೇವರ ನಾಮವನ್ನು ಮಹಿಮೆ ಪಡಿಸುವ ಕಾರ್ಯಗಳು ಈ ಭೂಮಿಯಲ್ಲಿ ನಾವು ಮಾಡಬೇಕು ಅಂತ ಹೇಳಿದ್ರೆ, ನಮ್ಮ ಕ್ರಿಯೆಗಳೆಲ್ಲ ದೇವರ ಆತ್ಮದ ಪ್ರೇರೇಪಣೆಯಿಂದ ಇರಬೇಕು. ಸೊ ಹಾಗಾದ್ರೆ ಈ ವಚನದಲ್ಲಿ ನೀವು ಈ ಲೋಕದ ವಸ್ತುಗಳನ್ನ, ಈ ಲೋಕದ ಹಣವನ್ನು ನೀವು ಉಪಯೋಗಿಸಿ, ನೀವು ಅದನ್ನ ಮೂಲಕ ಒಂದು ಒಳ್ಳೆಯದನ್ನು ಮಾಡುವಾಗ, ಒಳ್ಳೆಯದನ್ನು ಅಂತ ಹೇಳುವಾಗ ಈ ವಾಕ್ಯದ ಪ್ರಕಟಣೆ ಹೇಳ್ತೀನಿ, ಗಮನವಾಗಿ ಕೇಳಿ. ಫಾರ್ ಉದಾಹರಣೆ, ಒಬ್ಬ ರಕ್ಷಣೆ ಹೊಂದಿದೇ ಇರುವ ಒಂದು ವ್ಯಕ್ತಿ ಬರ್ತಾನೆ. ಅವನು ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ಇದ್ದಾನೆ. ಈಗ ಅವನು ಹೆಂಗಾದ್ರೂ, ಅಯ್ಯೋ ನನಗೆ ಬಿಡುಗಡೆ ಕೊಡೋರು ಯಾರು, ನನಗೆ ಇಂಥ ಈ ಸಮಸ್ಯೆದಿಂದ ನನಗೆ ಹೊರಗೆ ಬರೋಕ್ಕೆ ಸಾಧ್ಯನೇ ಇಲ್ಲ, ಯಾರಾದ್ರೆ ಸಹಾಯ ಮಾಡಲ್ವಾ? ಇಲ್ಲ, ಹಂಗೆ ಸಹಾಯ ಮಾಡಿಲ್ಲ ಅಂದ್ರೆ ನಾನು ಸೂಸೈಡ್ ಮಾಡಿ ಸಾಯ್ಬೇಕು ಅಂತ ಪರಿಸ್ಥಿತಿ ಇದ್ದಾನೆ ಅನ್ಕೊಳ್ಳಿ. ಈಗ ನೀವು ಅಂತ ವ್ಯಕ್ತಿಯನ್ನ ನೋಡಿ, ಈಗ ನಿಮ್ಮ ಹತ್ರ ಇರುವ ಆ ಹಣದ ಮೂಲಕ ಅವನಿಗೆ ಒಂದು ಸಹಾಯವನ್ನು ಮಾಡಿ, ಅವನಿಗೆ ದೇವರ ಸುವಾರ್ತೆಯನ್ನು ಸಾರಿ, ಆ ಸುವಾರ್ತೆ, ಇವಾಗ ನೀವು ಅವನ ಸುವಾರ್ತೆಯನ್ನು ಡೈರೆಕ್ಟ್ ಆಗಿ ಸ್ವೀಕಾರ ಮಾಡ್ಕೊಂಡಿಲ್ಲ ಅಂದ್ರೂ ನೀವು ಮಾಡಿದ ಸಹಾಯ ನಿಮಿತ್ತವಾಗಿ ಅವನು ದೇವರ ವಾಕ್ಯವನ್ನು ಕೇಳ್ತಾನೆ. ಈಗ ನೀವು ನಿಮ್ಮಲ್ಲಿ ಏನಿದೆಯೋ ಅದನ್ನ ದೇವರನ್ನ ಘನಪಡಿಸುವ ರೀತಿಯಲ್ಲಿ ಆ ಕಾರ್ಯವನ್ನು ಮಾಡಿರೋದ್ರಿಂದ ನೀವು ಈಗ ಅವನಿಗೆ ಮಾಡುವ ಸಹಾಯ ಬಂದ್ಬಿಟ್ಟು ದೇವರೇ ಅವನಿಗೆ ಮಾಡಿದ ಸಹಾಯವಾಗಿರುತ್ತೆ. ನೀವು ಹೇಳುವ ಸುವಾರ್ತೆ, ಆ ವಾಕ್ಯವು ಅಭಿಷೇಕ ಮಾಡಲ್ಪಟ್ಟು ಆತ್ಮವಾಗಿಯೂ ಜೀವವಾಗಿಯೂ ಈಗ ಆ ವಾಕ್ಯವು ಅವನಲ್ಲಿ ಕ್ರಿಯೆ ಮಾಡಕ್ ಶುರು ಮಾಡುತ್ತೆ. ಈಗ ಅವನು ಈಗ ರಕ್ಷಣೆ ಹೊಂದಿ, ಈಗ ರಕ್ಷಣೆ ಹೊಂದಿದ ಮೇಲೆ ಅವನು ಹೋದ ಅನ್ಕೊಳ್ಳಿ. ಈಗ ನೀವು ಎಲ್ಲವನ್ನು, ನಿಮ್ಮ ಲೈಫ್ ಕೂಡ ಕಳೆದ್ರಿ, ಎಲ್ಲ ಆಯ್ತು, ಎಲ್ಲ ಕಳ್ಕೊಂಡ್ರಿ. ಈಗ ನೀವು ಮರಣ ಹೊಂದ ಮೇಲೆ ಈಗ ಪರಲೋಕಕ್ಕೆ ಹೋದಾಗ ನೀವು ಯಾರಿಗೆ ಸಹಾಯ ಮಾಡಿದ್ರೋ ಅವನ ರಕ್ಷಣೆ ಹೊಂದಿರೋ ನಿಮಿತ್ತವಾಗಿ ಅವನು ಅಲ್ಲಿರ್ತಾನೆ, ಅವನು ನಿಮ್ಮನ್ನು ವೆಲ್ಕಮ್ ಮಾಡ್ತಾನೆ ಅಂತ. ಹಾಗಾದ್ರೆ ಅದರ ಅರ್ಥ ಏನು? ನೀವು ಮಾಡುವ ಒಂದೊಂದು ಕಾರ್ಯವು ದೇವರ ರಾಜ್ಯವನ್ನು ಕಟ್ಟೋದು, ಇನ್ನೊಬ್ಬರನ್ನ ರಕ್ಷಣೆ ಒಳಗಡೆ ತಗೊಂಡ್ಬರೋದು, ಅವರನ್ನು ಕೂಡ ಪರಲೋಕದ ಪ್ರಜೆಗೆ ಮಾರ್ಪಡಿಸಿ ಅವರು, ನೀವು ಈ ಭೂಲೋಕದಲ್ಲಿ ಮಾಡಿದ ಒಳ್ಳೆ ಕಾರ್ಯವನ್ನು ಪರಲೋಕಕ್ಕೆ ಹೋದ ಮೇಲೆ ಕೂಡ ಮರೆಯುವುದಿಲ್ಲ. ಯಾಕಂದ್ರೆ ಅದು ನಿತ್ಯವಾಗಿರುತ್ತೆ, ಅದು ನಿರಂತರವಾಗಿರುತ್ತೆ. ಆ ನಿತ್ಯವಾದ ಮನೆಯಲ್ಲಿ ನಿಮ್ಮನ್ನು ಗುರುತಿದ್ದು ನಿಮಗೆ ಅಲ್ಲಿ ಕೂಡ ಥ್ಯಾಂಕ್ಸ್ ಹೇಳೋನು ಅಂತ ವಾಕ್ಯ ಹೇಳ್ತಾ ಇದೆ. ದಿಸ್ ಇಸ್ ಅ ವೆರಿ ಸೀರಿಯಸ್ ಪ್ರಿನ್ಸಿಪಲ್. ಅದಕ್ಕೆ ನೀವು ಇದನ್ನ, ಈ ಮಾತನ್ನು ಹೇಳುವುದಕ್ಕೆ ಕಾರಣನೇ ಏನಂತ ಹೇಳಿದ್ರೆ, ಯೇಸು ಅಲ್ಲಿ ಆ ಫ್ಯಾರಿಸೀಸ್ ಎಲ್ಲ, ನೆಕ್ಸ್ಟ್ ಪಾರ್ಟ್ ಅಡ್ರೆಸ್ ಮಾಡೋ 15th ವರ್ಸ್ ಆ ಫ್ಯಾರಿಸೀಸ್ಗೆ, ಅವರು ಇಲ್ಲಿ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೀವು 15ನೇ ವಾಕ್ಯದಲ್ಲಿ, ಲೆಟ್ ಮೀ ಟೆಲ್ ವಾಟ್ ಇಸ್ ದಟ್. ಆಗ ಆತನ ಅವರಿಗೆ, ಮನುಷ್ಯರ ಮುಂದೆ ನೀತಿವಂತರಾಗಿ ಮಾಡಿಕೊಳ್ಳುವವರು ನೀವೇ. ಯಾರನ್ನ? ಫ್ಯಾರಿಸೀಸ್ನ ನೋಡಿ. ಇದನ್ನ ಹೇಳೋಕೆ ಕಾರಣ ಏನಂತ ಹೇಳಿದ್ರೆ, ಈ ಫ್ಯಾರಿಸೀಸ್ ಎಲ್ಲ ಯಾವ ರೀತಿ ಜನ ಅಂದ್ರೆ, ಅವರು ವೇದ ಪಂಡಿತರು, ದೇವರ ಬಗ್ಗೆ ಎಲ್ಲಾ ಪ್ರಮಾಣಗಳು ತಿಳಿದಿರೋರು. ಅವರು ಮಾಡುವ ಕಾರ್ಯಗಳು ಯಾವುದು ದೇವರ ನಾಮವನ್ನು ಮಹಿಮೆ ಪಡುವ ಉದ್ದೇಶದಲ್ಲಿ ಇರಲಿಲ್ಲ. ಅವರ ಸ್ಟೇಟಸ್ ಎಂಥದ್ದು, ಅವ್ರಿಗೆ ದೇವರ ಬಗ್ಗೆ ಎಷ್ಟು ಹೆಚ್ಚಾಗಿ ಗೊತ್ತು ಅಂತ ಒಂದು ಹೆಮ್ಮೆಯಾಗಿ ಹೇಳ್ಕೊಳ್ಳುವ ಕಾರ್ಯ.
ಎಲ್ಲೂ ಹೋದ್ರೂ ಅವ್ರಿಗೆ ಘನತೆ ಸಿಗ್ಬೇಕು, ಮರ್ಯಾದೆ ಸಿಗ್ಬೇಕು, ಎಲ್ಲರೂ ಅವ್ರನ್ನ ಹೊಗಳಬೇಕು. ಇಂಥ ಒಂದು ಉದ್ದೇಶದಿಂದ ಮಾಡ್ತಾ ಇದ್ರೆ ಹೊರತು ಅವರು ನಿಜವಾಗ್ಲೂ ದೇವರನ್ನ ಘನಪಡಿಸಬೇಕು, ದೇವರ ನಾಮವನ್ನು ಮಹಿಮೆ ಪಡಿಸುವ ರೀತಿಯಲ್ಲಿ ಮಾಡ್ತಾ ಇರ್ಲಿಲ್ಲ. ಅದಕ್ಕೆ ಈ ಮಾತನ್ನ ಹೇಳ್ತಾ ಇದ್ದಾರೆ, ಮನುಷ್ಯರ ಮುಂದೆ ನೀತಿವಂತರಾಗಿ ಮಾಡಿಕೊಳ್ಳುವವರು ನೀವೇ, ಆದರೆ ದೇವರು ನಿಮ್ಮ ಹೃದಯಗಳನ್ನು ತಿಳಿದಿದ್ದಾನೆ. ನಿಮ್ಮ ಹೃದಯದ ಬಯಕೆ ಅಂತದ್ದು, ನಿಮ್ಮ ಹೃದಯದಲ್ಲಿ ಏನಿದೆ ಅನ್ನೋದನ್ನ ದೇವರು ತಿಳಿದಿದ್ದಾನೆ. ಯಾಕಂದ್ರೆ ಮನುಷ್ಯರಲ್ಲಿ ಯಾವುದು ಶ್ರೇಷ್ಠವೆಂದು ಎಣಿಸಲ್ಪಡುತ್ತದೋ ಅದು ದೇವರ ದೃಷ್ಟಿಯಲ್ಲಿ ಅಸಹ್ಯವಾಗಿದೆ. See, now let me explain this 15th verse. ಈ ಫಾರಿಸೀಸ್ ಎಲ್ಲ ಯಾವಾಗ್ಲೂ ಬರೀ ಅವರು ಹಣದ ಮೇಲೆ ಆಸೆ ಆಗಿದ್ರು, ಹಣದ ಮೇಲೆ. ಅದಕ್ಕೆ ಅವರು ಯೇಸು ಬಗ್ಗೆ ತಪ್ಪಾಗಿ ಮಾತಾಡ್ತಾ ಇದ್ರು. ಈ ವೆಲ್ತ್ ಬಗ್ಗೆ, ಐಶ್ವರ್ಯದ ಬಗ್ಗೆ ಮಾತಾಡುವಾಗೆಲ್ಲ ಅವ್ರಿಗೆಲ್ಲ ತುಂಬಾ ಕೋಪ. ನೀವು ಒಳ್ಳೆಯವರ ತರ ನಾಟಕ ಆಡ್ತಾ ಇದ್ದೀರಾ, ಭಕ್ತಿ ಇರೋವರ ತರ ನಾಟಕ ಆಡ್ತಾ ಇದ್ದೀರಾ, ದೇವರಿಗೆ ಮಹಿಮೆ ಪಡಿಸ್ತಾ ಇದೀವಿ ಅಂತ ಹೇಳ್ಕೊಂಡು ನೀವು ತುಂಬಾ ಮೆಚ್ಚುಗೆಯಿಂದ ಹೆಮ್ಮೆಯಾಗಿ ಏನೋ ಹೇಳ್ಕೊಳ್ತಾ ಇದ್ದೀರಾ. ನೀನು ಮಾಡುವ ಕಾರ್ಯಗಳೆಲ್ಲ ನಿನ್ನ ಸ್ಟೇಟಸ್ ಎಂಥದ್ದು, ನಿನ್ನ ಸಮೃದ್ಧಿ ಸಂಪತ್ತಿ ಎಂಥದ್ದು, ನಿನ್ಗೆ ಎಂತ ಪವರ್ ಇದೆ, ನಿನ್ಗೆ ಎಂತ ಒಂದು ಘನತೆ ಇದೆ, ಇದ್ರ ಮೇಲೇನೆ ನಿನ್ನ ಗಮನ ಇದೆ. ನೀನು ದೇವರನ್ನ ಘನಪಡಿಸುವ ರೀತಿಯಲ್ಲಿ ಮಾಡ್ತಾ ಇಲ್ಲ ಅಂತ ಅವ್ರನ್ನ ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಈಗ ನೋಡಿ, ನಾ ಹೇಳ್ತಾ ಇದ್ದೀನಿ, ಈ ಫಸ್ಟ್ ಪಾರ್ಟ್ ಅಲ್ಲಿ ದೇವರು ಏನ್ ಹೇಳ್ತಾ ಇದಾರೆ ಅಂದ್ರೆ, ನೀವು ದೇವರ ಪ್ರೀತಿಯಿಂದ ಮಾಡುವಾಗ ತುಂಬಾ ಜಾಗ್ರತೆಯಿಂದ ನಿಮ್ಮ ಹತ್ರ ಇರುವುದನ್ನ ಪ್ರೀತಿಯಿಂದ ದೇವರನ್ನ ಘನಪಡಿಸುವ ರೀತಿಯಲ್ಲಿ ಇರಲಿ. ರಿಸೋರ್ಸಸ್ನ ವೇಸ್ಟ್ ಮಾಡಬೇಡಿ. ನಿಮ್ಮ ಹತ್ರ ಇರುವ ಎಲ್ಲ ಶರೀರ ಪ್ರಕಾರವಾಗಿ ಇರುವ ಕಾರ್ಯಗಳು ಎಲ್ಲವೂ, ನಿಮ್ಮ ಕೆಲಸ ಆಗ್ಲಿ, ನಿಮ್ಮ ಆಸ್ತಿ ಆಗ್ಲಿ, ನಿಮ್ಮ ಹಣ ಆಗ್ಲಿ, ನಿಮ್ಮ ಮನೆ ಆಗ್ಲಿ, ಇದೆಲ್ಲ ಈ ಲೋಕದಲ್ಲಿರುವ ಟೆಂಪ್ರರಿ ಆಗಿರುವ ಕಾರ್ಯಗಳು, ತಾತ್ಕಾಲಿಕವಾಗಿರುವ ಒಂದು ಸಪ್ಲೈ. ನೀವು ತಾತ್ಕಾಲಿಕವಾಗಿ ನಿಮ್ಮಲ್ಲಿ ಇರುವುದನ್ನ ನಿರಂತರವಾಗಿ ಇರುವ ದೇವರ ರಾಜ್ಯಕ್ಕೋಸ್ಕರ ಉಪಯೋಗಿಸಿ. ಆವಾಗ ನೀವು ಆತ್ಮಗಳ ರಕ್ಷಣೆಗೋಸ್ಕರ ಉಪಯೋಗಿಸ್ಬೋದು. ದೇವರ ರಾಜ್ಯವನ್ನು ಕಟ್ಟುವುದರಲ್ಲಿ, ದೇವರ ಸುವಾರ್ತೆಯನ್ನು ಅನೇಕ ಸ್ಥಳಗಳಲ್ಲಿ ತಗೊಳ್ಳೋಗುವ ರೀತಿಯಲ್ಲಿ ಉಪಯೋಗ ಆಗುವಾಗ ನೀವು ಟೆಂಪ್ರರಿ ಆಗಿರುವುದನ್ನ ಉಪಯೋಗಿಸಿ ನಿರಂತರವಾಗಿರುವ ಕಾರ್ಯಗಳನ್ನ ನಡೆಸುವವರಾಗಿರ್ತೀರಾ. ಅದು ದೇವರ ನಾಮವನ್ನು ಮಹಿಮೆಪಡಿಸುತ್ತೆ, ದೇವರನ್ನ ಘನಪಡಿಸುತ್ತೆ. ಅಂತ ಹೃದಯ ದೇವರು ಮೆಚ್ಚಿಸ್ತಾರಂತೆ. ಅಂತ ಹೃದಯವನ್ನು ನೋಡಿ ದೇವರು ಕುತೂಹಲವನ್ನುತ್ತಾ ಇದ್ದಾರಂತೆ. ಸೊ ದಿಸ್ ಇಸ್ ದ ಪ್ರಿನ್ಸಿಪಲ್. ಈಗ ನಾನು ಹೇಳ್ತಾ ಇದ್ದೀನಿ ನೋಡಿ, ದ ಹೋಲ್ ಕಂಟೆಕ್ಸ್ಟ್ ಆಫ್ ದಿಸ್ ಇಸ್ ಲುಕ್ 16 ಇಸ್, ಒಂದು ದುಡ್ಡನ್ನ ಯಾವ ರೀತಿ ಮ್ಯಾನೇಜ್ ಮಾಡ್ತಾ ಇದ್ವಿ, ಆ ದುಡ್ಡಿಗೆ ಯಾವ ರೀತಿ ಮರ್ಯಾದೆ, ದುಡ್ಡು ನಮ್ಮನ್ನ ಆಳ್ವಿಕೆ ಮಾಡ್ತಾ ಇದೆಯಾ ಇಲ್ಲ ದುಡ್ಡು ನಮ್ಮ ಉಪಯೋಗಕ್ಕಿದೆಯಾ ಅನ್ನುವ ಒಂದು ತಿಳುವಳಿಕೆ ಉಂಟಾಗಿ, ಅದರ ಮೂಲಕ ನೀವು ಮಾಡುವ ಕಾರ್ಯಗಳು ಅದು ನಿಮ್ಮ ಸ್ವಾರ್ಥಕ್ಕೋಸ್ಕರ, ನಿಮ್ಮ ಆಸೆ, ನಿಮ್ಮ ಇಚ್ಛೆಯನ್ನು ನೆರವೇರಿಸೋಕ್ಕೋಸ್ಕರ ಇದೆಯಾ, ಇಲ್ಲ ದೇವರ ನಾಮವನ್ನು ಮಹಿಮೆ ಪಡಿಸೋ ರೀತಿಯಲ್ಲಿ ಇದೆಯಾ? ಸೊ ಪರ್ಟಿಕ್ಯುಲರ್ಲಿ ಈ 13th verse, no servant can serve two masters, for either he will hate the one and love the other, or else he will be loyal to the one and despise the other. You cannot serve God and mammon. ಈಗ ಒಬ್ಬ ವ್ಯಕ್ತಿ ಎರಡು ಯಜಮಾನನಿಗೆ ಸೇವೆ ಮಾಡಕ್ ಸಾಧ್ಯವಿಲ್ಲ. ಇಲ್ಲಿ ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿ. ಈಗ ಅನೇಕರು ಇದಕ್ಕೆ ಈ ಉದಾಹರಣೆಯನ್ನು ಹೇಳ್ತಾರೆ. ಸೇವೆಗೆ ಬಂದ್ರೆ ಬೇರೆ ಕೆಲಸ ಮಾಡ್ಬೇಡ, ಬೇರೆ ಕೆಲಸ ಮಾಡಿದ್ರೆ ಸೇವೆ ಮಾಡ್ಬೇಡ. ಇದು ಒಂದು ತಪ್ಪಾದ ತಿಳುವಳಿಕೆ, ತಪ್ಪಾದ ಅರ್ಥ ಇದೆ. ಇದು ಅದರ ಬಗ್ಗೆ ಹೇಳ್ತಾ ಇಲ್ಲ. ಇದು ಇಲ್ಲಿ ಸರ್ವ್ ಅನ್ನೋದು ನೀವು ಯಾವುದನ್ನ ಪ್ಯಾಷನ್ ಇಂದ, ಪ್ರೀತಿಯಿಂದ, ಆಸೆ ಪಟ್ಟು ಮಾಡ್ತಾ ಇದ್ದೀರಾ ಅನ್ನುವ ವಿಷಯದ ಬಗ್ಗೆ ಹೇಳ್ತಾ ಇದೆ. ಈ ಮಾತನ್ನು ಹೇಳಕ್ ಕಾರಣ ಏನಂದ್ರೆ, ಅದನ್ನೇ ಈಗ 15 ಅಲ್ಲಿ ಓದಿದ್ದು. 15 ಅಲ್ಲಿ ಏನ್ ಹೇಳ್ತದೆ, ಫಾರಿಸೀಸ್, ಯು ಆರ್ ದ ಲವರ್ಸ್ ಆಫ್ ಮನಿ. ನೀವು ಹಣವನ್ನು ಪ್ರೀತಿ ಮಾಡುವವರು. ಯಾರು? ಫಾರಿಸೀಸ್. ನೋಡಿ ಯೇಸು ಹೇಳ್ತಾ ಇರುವ ಮಾತು ಇದು 14ನೇ ವಾಕ್ಯದಲ್ಲಿ. ಯು ಹೂ ಆರ್ ದ ಲವರ್ಸ್ ಆಫ್ ಮನಿ. ನೀವು ಹಣವನ್ನು ಪ್ರೀತಿ ಮಾಡೋರು. ಅದರಿಂದನೇ ನೀನು ಹಣವನ್ನು ಪ್ರೀತಿ ಮಾಡೋದಾದ್ರೆ, ಹಣಕ್ಕಿಂತ ನನ್ನನ್ನು ಹೆಚ್ಚಾಗಿ ನೀನು ಪ್ರೀತಿ ಮಾಡಕ್ ಸಾಧ್ಯ ಇಲ್ಲ. ನನ್ನನ್ನು ಪ್ರೀತಿ ಮಾಡೋದಾದ್ರೆ ನೀನು ಹಣವನ್ನು ಪ್ರೀತಿ ಮಾಡಕ್ ಸಾಧ್ಯ ಇಲ್ಲ. ಸೊ ಹಾಗಾದ್ರೆ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಸರ್ವ್ ಅನ್ನುವ ಪದ ಏನಂತ ಹೇಳಿದ್ರೆ, ಸರ್ವ್ ಅನ್ನೋದ್ರೆ
ಸರ್ವ್ ಅಂದ್ರೆ ನೀವು ಮನಪೂರ್ವಕವಾಗಿ, ಮನಸಾರೆ, ಹೃದಯಪೂರ್ವಕವಾಗಿ ನೀವು ಯಾವ್ದನ್ನ ಒಂದಕ್ಕೆ ನೀವು ಅರ್ಪಿಸಿಕೊಡೋಕ್ ಸಾಧ್ಯ. ಒಂದು ಹಣಕ್ಕೆ, ಇಲ್ಲ ದೇವರಿಗೆ. ಸೊ ಅದರಿಂದ ನೀವು ಹಣ ನಿಮಗೆ ಪ್ರಾಮುಖ್ಯವಾಗಿದ್ರೆ, ಹಣನೇ ನನಗೆ ಎಲ್ಲ ಅಂತ ಹೇಳುವುದಾದ್ರೆ, ಹಣನೇ ನನ್ನ ಆಧಾರ ಅಂತ ಹೇಳುವುದಾದ್ರೆ, ದೇವರು ನಿಮಗೆ ಆಧಾರವಾಗಿರಕ್ ಸಾಧ್ಯವಿಲ್ಲ. ಸೊ ಹಾಗಾದ್ರೆ ಇದರ ಮೀನಿಂಗ್ ಇದು ಬಂದ್ಬಿಟ್ಟು ಸೇವೆ ಮಾಡೋದ, ಕೆಲಸ ಮಾಡೋದ ಅದಲ್ಲ. ಇದು ದಿಸ್ ಇಸ್ ಟಾಕಿಂಗ್ ಅಬೌಟ್ ನಿಮಗೆ ದೇವರಕ್ಕಿಂತ ಹಣ ಮುಖ್ಯನಾ, ಇಲ್ಲ ಹಣಕ್ಕಿಂತ ದೇವರು ಮುಖ್ಯನಾ? ಈಗ ಹೇಳ್ತೀನಿ ನೋಡಿ, ಇದು ಬಿಡಿಸಿ ಹೇಳುವಾಗ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇದು ವಾಕ್ಯದ ಅರ್ಥ, ದೇವರನ್ನು ಸೇವೆ ಮಾಡಿ, ದುಡ್ಡನ್ನು ಉಪಯೋಗಿಸಿ. ಯೂಸ್ ದ ಮನಿ ಅಂಡ್ ಸರ್ವ್ ಗಾಡ್. ದೇವರನ್ನ ಸೇವೆ ಮಾಡೋದಕ್ಕೋಸ್ಕರ ಹಣವನ್ನು ಉಪಯೋಗಿಸಿ. ಇವತ್ತು ಅನೇಕರು ಕೆಲಸ ಮಾಡಿಕೊಂಡು ತುಂಬಾ ಪವರ್ಫುಲ್ ಆಗಿ ಸೇವೆ ಮಾಡೋರು ಅನೇಕರು ಇದ್ದಾರೆ. ಎಲ್ಲ ಫೀಲ್ಡ್ ಅಲ್ಲಿ, ಮೆಡಿಸಿನ್ ಫೀಲ್ಡ್ ಅಲ್ಲಿ ಇದ್ದಾರೆ, ಎಂಜಿನಿಯರಿಂಗ್ ಫೀಲ್ಡ್, IT ಫೀಲ್ಡ್, ಎಲ್ಲದ್ರಲ್ಲೂ ಇದ್ದಾರೆ. ಅಂತವನ್ನೇ ನನ್ನನ್ನು ಕೂಡ ದೇವರು ಉಪಯೋಗಿಸ್ತಾ ಇದ್ದಾರೆ. ಸೊ ಹಾಗಾದ್ರೆ ನೀವು ಏನು ಲೋಕದ ಕಾರ್ಯಗಳನ್ನು ಮಾಡ್ತಾ ಇದ್ದೀರೋ ಅದರ ಮೂಲಕ ನೀವು ದೇವರ ರಾಜ್ಯವನ್ನು ಕಟ್ಟುವುದಕ್ಕೆ ಉಪಯೋಗಿಸೋದಾದ್ರೆ ಅದು ನಿಮಗೆ ಆಶೀರ್ವಾದವಾಗಿರುವುದು. ಸೊ ನೀವು ಲೋಕದ ಕಾರ್ಯಗಳನ್ನ ಮಾಡಿ ಅದು ನಿಮ್ಮ ಸ್ವಾರ್ಥಕ್ಕೋಸ್ಕರ, ನಿಮ್ಮ ಹೆಸರು, ನಿಮ್ಮ ಸ್ಟೇಟಸ್, ನಿಮ್ಮ ಹೆಮ್ಮೆ ಅದಕ್ಕೋಸ್ಕರ ಮಾಡುವುದಾದ್ರೆ ಅದು ದೇವರ ನಾಮವನ್ನು ಮಹಿಮೆ ಪಡಿಸೋ ಕಾರ್ಯ ಅಲ್ಲ. ಸೊ ಅಂಡರ್ಸ್ಟ್ಯಾಂಡ್. ಯಾರಾದ್ರೂ ಈಗ ಲೈವ್ ಅಲ್ಲಿ ನೋಡ್ತಾ ಇರೋರು ಕೆಲಸ ಮಾಡ್ತಾ ಇದ್ದೀರಾ, ಆದ್ರೆ ಸೇವೆ ಮಾಡೋಕ್ಕೆ ಕರುವಿಕೆ ಇದೆ ಅಂತ ಹೇಳುವುದಾದ್ರೆ, ನೀವು ಇಮಿಡಿಯೇಟ್ ಆಗಿ ಕೆಲಸ ಮಾಡ್ಬಿಟ್ಟು ಸೇವೆಗೆ ಬರ್ಬೇಕು ಅನ್ನೋ ಅರ್ಥ ಅಲ್ಲ. ನೀವು ಕೆಲಸ ಮಾಡ್ಕೊಂಡು ಕೂಡ, ನೀವು ಕೆಲಸ ಮಾಡುವುದರ ಮೂಲಕ ಆ ಬರುವ ಹಣದಿಂದ ನೀವು ಯಾವ ರೀತಿಯ ಹಣವನ್ನು ಉಪಯೋಗಿಸ್ತಾ ಇದ್ದೀರಾ ಅನ್ನೋದ್ರಲ್ಲಿದೆ ನಿಮ್ಮ ಸೇವೆ ಯಾವ ಲೆವೆಲ್ ಅಲ್ಲಿ ದೇವರು ನಡೆಸ್ತಾರೆ ಅಂತ. ನೀವು ದುಡಿಯೋದು ದೇವರ ರಾಜ್ಯವನ್ನು ಕಟ್ಟುವುದಕ್ಕೆ ನೀವು ಉಪಯೋಗಿಸುವುದಾದ್ರೆ ನಿಮ್ಮ ಸೇವೆ ದೇವರ ಕೆಪಾಸಿಟಿಯಲ್ಲಿ ಆಶೀರ್ವಾದವಾಗೇ ಇರುವುದು. ಸೊ ಅದನ್ನೇ ಇದೆ ಹೇಳ್ತಾ ಇರೋದು. ನೀವು ಅನ್ಯಾಯವಾಗಿ ಬರುವ ದುಡ್ಡಿನ ಬಗ್ಗೆ ಅಲ್ಲ, ಅನ್ಯಾಯವಾಗಿ ಸಂಪಾದನೆ ಮಾಡಿರುವ ದುಡ್ಡನ್ನು ಯಾವ ರೀತಿ ಉಪಯೋಗಿಸ್ತಾ ಇದೀವಿ ಅನ್ನೋದ್ರಲ್ಲಿದೆ ಮ್ಯಾಟರ್. ಸೊ ಹಾಗೆ ನೋಡಕ್ ಹೋದ್ರೆ ಇವತ್ತು ನಾವ್ ಏನ್ ಬಿಸ್ನೆಸ್, ಏನ್ ಕೆಲಸ ಮಾಡೋ ನಮ್ಗೆ ಬರುವ ಹಣವೆಲ್ಲ ಅನ್ಯಾಯವಾಗೇ ಇದೆ. ಯಾಕಂದ್ರೆ ಅದನ್ನ ಉಪಯೋಗಿಸೋರು, ಮಾಡೋರು ಎಲ್ಲ ಎಂಡ್ ಯೂಸರ್ಸ್ ನೋಡೋದಾದ್ರೆ, ಈಗ ನೀವು ಅಂಗಡಿಗೆ ಹೋಗಿ ಒಂದು ವಸ್ತುವನ್ನ ತಗೊಂಡು ಚೇಂಜ್ ಕೊಟ್ಟಿರ್ತಾನೆ. ಈ ಚೇಂಜ್ ಆಕ್ಚುಲಿ ಸಂಪಾದನೆ ಮಾಡಿದವನು ಏನ್ ಮಾಡ್ದ ಅಂತ ಯಾರು ಗೊತ್ತು? ಅದನ್ನ ನಾವು ಅಬ್ಸರ್ವ್ ಮಾಡ್ತಾ ಇದೀವ. ಸೊ ಹಾಗಾದ್ರೆ ಇವತ್ತು ಲೋಕವು ಎಲ್ಲ ಅನ್ಯಾಯವಾಗಿರೋದ್ರಿಂದ ಆ ಹಣ ಅನ್ಯಾಯವಾಗಿದ್ರು ಅದು ನ್ಯಾಯವಾಗಿ ಪರಿಶುದ್ಧ ಆಗೋದು ಯಾವಾಗಂದ್ರೆ ಆ ಹಣದ, ನೀವು ಕೈಯಲ್ಲಿರುವ ಹಣದಲ್ಲಿ ಒಂದು ಭಾಗವನ್ನು ನೀವು ದೇವರ ರಾಜ್ಯವನ್ನು ಕಟ್ಟೋದ್ರಲ್ಲಿ, ಇದನ್ನೇ ದಶಮಾಂಶವಾಗಿ, ಬೀಜವಾಗಿ ದೇವರನ್ನು ಘನಪಡಿಸುವ ರೀತಿಯಲ್ಲಿ ನೀವು ಬಿತ್ತುವಾಗ ಅದು ಪರಿಶುದ್ಧ ಆಗ್ತಾ ಇದೆ. ಸೊ ದಿಸ್ ಇಸ್. ಆದ್ರೆ ಇಲ್ಲಿ ಇವ್ರೇನ್ ಮಾಡ್ತಾ ಇದ್ರು, ಯಾರು ಫಾರಿಸೀಸ್, ಅವ್ರ ದುಡ್ಡು ಮಾಡುವುದಕ್ಕೆ ಉಪಯೋಗಿಸೋದೆಲ್ಲ ದೇವರ ಪ್ರಮಾಣಗಳು. ನೀನು ದೇವ್ರಿಗೆ ಕರೆಕ್ಟ್ ಕೊಟ್ಟಿಯಾ, ದೇವರಿಗೆ ಫಸ್ಟ್ ಫ್ರೂಟ್ಸ್ ದಶಮಾಂಶ ಕೊಟ್ಟಿಯಾ ಅಂತ ಎಲ್ಲ ಕರೆಕ್ಟಾಗಿ ತಗೊಳ್ಳೋದು. ಆದ್ರೆ ಅದನ್ನ ತಗೊಂಡು ಇವರು ಮಾಡೋದೆಲ್ಲ ಅವರ ಹೆಮ್ಮೆಗೋಸ್ಕರ. ನಾನು ಎಷ್ಟು ಪರಿಶುದ್ಧವಾಗಿದ್ದೀನಿ ಗೊತ್ತಾ ಅಂತ ಅವರ ಅಪಿಯರೆನ್ಸ್ ಅಲ್ಲಿ ತೋರಿಸುವಿಕೆ ನೋಡೋದ್ ಬೇಕು. ಎಲ್ಲ ಒಬ್ರು ನೋಡಿದ್ರೆ ಇವ್ರು ಎಂತ ಪರಿಶುದ್ಧತೆ ಅಂತ ಹೇಳ್ಬೇಕು. ಅದ್ರ ಮೂಲಕ ಅವ್ರಿಗೊಂದು ಹೆಮ್ಮೆ. ಪ್ರಾರ್ಥನೆ ಮಾಡುವಾಗ ಕೂಡ ಮೂಲೆಯಲ್ಲಿ ಪರ್ಸನಲ್ ಆಗಿ ಮಾಡಲ್ಲ, ಮೂಲೆಯಲ್ಲಿ ಪಬ್ಲಿಕ್ ಅಲ್ಲಿ ಎಲ್ಲರೂ ನೋಡುವಂತೆ ಪ್ರಾರ್ಥನೆ ಮಾಡುವಾಗ ಎಲ್ಲರೂ ಅವ್ರನ್ನ ಮೆಚ್ಚಿಸ್ಬೇಕು. ಈವನ್ ಒಂದು ಬೀಜವನ್ನು ಬಿತ್ತಬೇಕು, ಇಲ್ಲ ಕೊಡ್ಬೇಕು ಅಂದ್ರೆ ಒಂದು 10 ಜನ ನೋಡುವ ರೀತಿಯಲ್ಲಿ ಕೊಡೋದು. ಯಾಕಂದ್ರೆ ಎಂತ ಮನುಷ್ಯ ಇವನು ಕೊಡ್ತಾ ಇದ್ದಾನೆ ಹೆಚ್ಚಾಗಿ ಅಂತ ಅಪ್ರಿಶಿಯೇಟ್ ಮಾಡ್ಬೇಕು. ಇಂಥ ಒಂದು ಕಾರ್ಯಗಳೆಲ್ಲ ದೇವರನ್ನ ಘನವೀನ ಪಡಿಸುವ ವಿಷಯ. ನಾವು ದೇವರನ್ನ ಘನಪಡಿಸುವಾಗ ಯಾವ ಮನುಷ್ಯನ ನಮ್ಮನ್ನು ಮೆಚ್ಚಿಸ್ಬೇಕು, ಘನಪಡಿಸ್ಬೇಕು ಅಂತ ಭಾವನೆಯಲ್ಲಿ ಮಾಡಬಾರದು. ಆಕ್ಚುಲಿ ಯಾವಾಗ ನಾವು ದೇವರ ಆತ್ಮದ ಪ್ರೇರೇಪಣೆಯಿಂದ ನಡೆಸಲ್ಪಡ್ತೀವೋ ಅವಾಗ್ಲೇ ಇದೆಲ್ಲ ಕಟ್ಟಾಗ್ಬಿಡುತ್ತೆ. ಅವಾಗ ನಾವು ಏನ್ ಮಾಡ್ತಾ ಇದೀವಿ ಅನ್ನೋದು ನನಗೂ ನನ್ನ ತಂದೆಯಾದ ದೇವರಿಗೆ ತಿಳಿದ್ರೆ ಸಾಕು. ಆತನ ನೋಡಿ ಆತನ ಅದನ್ನ ಅಂಗೀಕರಿಸಿಕೊಂಡ್ರೆ ಅದರ ಫಲವನ್ನು ನಾವು ಅನುಭವಿಸುವ ಫಲದ ಮೂಲಕ ಜನರು ನೋಡುವಾಗ ಗೊತ್ತಾಗುತ್ತೆ ಇದು ದೇವರ ಆಶೀರ್ವಾದ ಇವರಲ್ಲಿ ಇರುವುದು ಅಂತ, ಯೇಸುವಿನ ನಾಮದಲ್ಲಿ. ಆದ್ರೆ ಇವ್ರೇನ್ ಮಾಡ್ತಾ ಇದ್ರು, ಈ ಪರಿಸೇಯರು ಇವ್ರು ಮಾಡೋದೆಲ್ಲ ಬರೀ ಪಬ್ಲಿಸಿಟಿಗೆ. ಆದ್ರಿಂದಾನೇ ಯೇಸು ಈ ರೀತಿಯಾಗಿ ಹೇಳಿದ್ರು, ನಿಮ್ಮ ಹೃದಯಗಳನ್ನ ನೋಡಿದ್ದೀನಿ, ನಿನ್ನ ಹೃದಯದ ಉದ್ದೇಶ ಎಲ್ಲ ಬರೀ ಸ್ವಾರ್ಥಕವಾಗಿರುವ ಉದ್ದೇಶ. ಅದಕ್ಕೆ ಈ ಮಾತನ್ನು ಹೇಳಿದ್ದು.
ಲೋಕ ಯಾವುದನ್ನು ನಿನ್ನನ್ನು ಘನಪಡಿಸುತ್ತೋ, ಲೋಕ ಘನಪಡಿಸುವುದಲ್ಲ ನಿನ್ನ ಐಶ್ವರ್ಯವನ್ನು, ನಿನ್ನ ಸ್ಟೇಟಸ್ ಅನ್ನು, ನಿನಗಿರುವ ಪವರ್, ನೀನು ಹೊಂದಿಕೊಂಡಿರುವ ಜಯ, ನಿನ್ನ ಲೈಫಲ್ಲಿ ಬಂದಿರುವ ಸಕ್ಸಸ್, ಇದನ್ನ ನೋಡಿ ನಿನ್ನನ್ನು ಘನಪಡಿಸ್ತಾರೆ, ಹೊಗಳುತ್ತಾರೆ. ಆದ್ರೆ ಇದನ್ನ ನೋಡಿ ದೇವರು ಅವರಿಗೆ ಇದೆಲ್ಲ ಅಸಹ್ಯವಾಗಿದೆ. ಶರೀರ ಪ್ರಕಾರವಾಗಿ ಯಾವುದು ಒಳ್ಳೇದು ಅನ್ಸುತ್ತೋ ಅದು ದೇವರಿಗೆ ಕೆಟ್ಟದ ಅನ್ಸುತ್ತೆ. ಶರೀರದಲ್ಲಿ ಯಾವುದು ಕೆಟ್ಟದ ಅನ್ಸುತ್ತೋ ಅದು ದೇವರಿಗೆ ಒಳ್ಳೇದು ಅನ್ಸುತ್ತೆ. ಈಗ ನಾನು ಹೇಳ್ತಾ ನೋಡಿ, ನೀವು ನಿಮ್ಮಲ್ಲಿ ಇರುವ ಹಣ, ಐಶ್ವರ್ಯ, ಸಮೃದ್ಧಿ, ಸಂಪತ್ತು ಏನೇ ಇರಲಿ, ಅದು ನಿಮ್ಮ ಹೆಮ್ಮೆಗೋಸ್ಕರ, ಇಲ್ಲ ದುರಾಸೆಯಿಂದ, ಇಲ್ಲ ನಾನು ಒಳ್ಳೆಯವನು ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರ ಈ ರೀತಿಯಾದ ಕಾರ್ಯಗಳು, ಅದು ನಿಮ್ಮ ದೇವರನ್ನು ಘನವೀನಪಡಿಸುವ ವಿಷಯ. ಸೊ ಈಗ ಈ ಎರಡು ಪ್ರಿನ್ಸಿಪಲ್ಸ್ ಏನು ಅಂತ ಸಮರೈಸ್ ಮಾಡ್ತೀನಿ, ತುಂಬಾ ಗಮನದಿಂದ ಕೇಳಿ. ಹಣ ಅನ್ನೋದು ಒಂದು ಟೂಲ್, ಒಂದು ಆಯುಧ ಅಷ್ಟೇ. ಹಣ ಅನ್ನೋದು ನಿಮ್ಮ ಜೀವನ ಅಲ್ಲ. ಇಟ್ ಇಸ್ ನಾಟ್ ಯುವರ್ ಲೈಫ್. ಹಣ ಇವತ್ತು ಶರೀರ ಪ್ರಕಾರವಾಗಿ ಎಲ್ಲದಕ್ಕೂ ಉಪಯೋಗ ಆಗುತ್ತೆ, ಸರಿ. ಆದ್ರೆ ಆ ಹಣವನ್ನೇ ನೀವು ದೇವರ ವಾಕ್ಯಕ್ಕಿಂತ, ದೇವರಿಗಿಂತ ಪ್ರಾಮುಖ್ಯವಾಗಿ ಕಾಣುವಾಗ, ಅದು ನಿಮಗೆ ಯಾವ್ದು ಆಯುಧವಾಗಿ ನಿಮಗೆ ಉಪಯೋಗವಾಗಿರುತ್ತೋ, ಈಗ ಅದಕ್ಕೆ ನೀವು ಗುಲಾಮರಾಗ್ಬಿಡ್ತೀರಾ. ಇದು ಹೆಂಗ್ ಬಾಳುತ್ತೆ, ಸ್ವಿಚ್ ಆಗ್ಬಿಡುತ್ತೆ. ದೇವರು ಆಸ್ತಿಯನ್ನು, ಸಂಪ್ರದಾಯವನ್ನು, ಇಡೀ ಸೃಷ್ಟಿನೇ ನಿಮಗೆ ಸೇವೆ ಮಾಡೋದಕ್ಕೋಸ್ಕರ ಉಂಟು ಮಾಡಿ, ನಿಮ್ಮನ್ನು ಆಳ್ವಿಕೆ ಮಾಡುವ ಒಂದು ಯಜಮಾನನಾಗಿ ಉಂಟು ಮಾಡಿದ್ರು. ಆದ್ರೆ ಪಾಪದ ನಿಮಿತ್ತವಾಗಿ ರೋಲ್ ಸ್ವಿಚ್ ಆಗೋಯ್ತು. ಪಾಪದ ನಿಮಿತ್ತವಾಗಿ ಇಡೀ ಸೃಷ್ಟಿ ನಿಮಗೆ ಸೇವೆ ಮಾಡ್ಬೇಕಾಗಿರುವುದು ಈಗ ನಿಮ್ಮನ್ನು ಗುರುತಿಡಿಯಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ನಿಮ್ಮ ಗುರುತೆ ಯೇಸು ಕ್ರಿಸ್ತನಲ್ಲಿ ಇದ್ದಿದ್ದು. ಈಗ ಪಾಪದ ನಿಮಿತ್ತವಾಗಿ ಯೇಸು ಕ್ರಿಸ್ತನಲ್ಲಿ ಇಲ್ಲದೆ ಇರುವ ಕಾರಣ ಈಗ ಸೃಷ್ಟಿಗೆ ನೀವು ಯಾರಂತಾನೆ ಗೊತ್ತಿಲ್ಲ. ಆದ್ರೆ ಸೃಷ್ಟಿಗಳೆಲ್ಲ ಈಗ ಯಾರನ್ನ ಸೇವೆ ಮಾಡ್ಬೇಕಂತ ಗೊತ್ತಿಲ್ಲ. ಅದು ಇರುವ ಹಾಗೆ ಇದೆ. ಆದ್ರೆ ನೀವು ನಿಮ್ಮ ಗುರುತು ಕಳ್ಕೊಂಡಿರೋದ್ರಿಂದ ಈಗ ಇಡೀ ಸೃಷ್ಟಿ ನಿಮಗೆ ಸೇವೆ ಮಾಡ್ಬೇಕಾಗಿರುವುದು, ಈಗ ನೀವು ಅದನ್ನ ಎದುರು ನೋಡಿ ಹೋಗ್ತಾ ಇದ್ದೀರಾ. ಈಗ ಸೃಷ್ಟಿ ಯಜಮಾನನಾಗಿದೆ, ನೀವು ಗುಲಾಮರಾಗಿದ್ದೀರಾ. ಈಗ ನೀವು ಸೇವೆ ಮಾಡಿದ್ರೇನೆ ಸೃಷ್ಟಿ ನಿಮಗೆ ಕೊಡುವುದು ಅಂತ ಹೇಳ್ತಾ ಇದೆ. ಅಂತ ಪರಿಸ್ಥಿತಿ ಆಗ್ಬಿಟ್ಟಿದೆ ಈಗ. ಸೊ ಆದ್ರಿಂದ ಈಗ ಸತ್ಯವನ್ನು ಹೇಳ್ತೀನಿ, ತುಂಬಾ ಗಮನದಿಂದ ಕೇಳಿ. ಎಲ್ಲಿ ತನಕ ಹಣ ಇದ್ರೇನೆ ನನಗೆ ಜೀವ ಅಂತ ಹೇಳೋ ತನಕ ನೀವು ಗುಲಾಮ, ಹಣ ನಿಮಗೆ ಯಜಮಾನ. ಎಲ್ಲಿ ತನಕ ದೇವರು ನನ್ನ ಆಧಾರ, ದೇವರೇ ನನ್ನ ಯಜಮಾನ, ಹಣ ಇರುವುದು ನನ್ನ ಉಪಯೋಗಕ್ಕೋಸ್ಕರ ಅಂತ ಹೇಳಿ ನೀವು ದೇವರನ್ನ ಘನಪಡಿಸುವಾಗ, ಇವತ್ತು ಕೂಡ ನಾವು ಯಾಕೆ ನಮ್ಮಿಂದ ಮನಸಾರೆ ಒಂದು ಬೀಜವನ್ನು ಬಿತ್ತಕ್ಕಾಗ್ತಾ ಇಲ್ಲ, ದಶಮಾಂಶ ಕೊಡಕ್ಕಾಗ್ತಾ ಇಲ್ಲ, ದೇವರ ರಾಜ್ಯದಲ್ಲಿ ಕಟ್ಟುವ ವಿಷಯಕ್ಕೆ ಕೊಡಕ್ಕಾಗ್ತಾ ಇಲ್ಲ? ಯಾಕಂದ್ರೆ ಇದು ಕೊಡೋದ್ರ ಮೂಲಕ ನನಗೆ ಕಮ್ಮಿ ಆಗ್ಬಿಡುತ್ತೆ, ಇಲ್ಲ ನನ್ನ ಶರೀರ ಅಗತ್ಯಗಳಿಗೆ ನನಗೆ ಸಾಲ್ತಾ ಇಲ್ಲ, ಇನ್ನೆಲ್ಲಿಂದ ದೇವ್ರಿಗೆ ಕೊಡೋದು? ಆ ರೀತಿಯಾದ ಪರಿಸ್ಥಿತಿಯಲ್ಲಿ ಕಾರಣ ಹೇಳೋರು ನೀವು ಸಾಯೋ ತನಕ ಅದೇ ಪರಿಸ್ಥಿತಿಯಲ್ಲಿ ಇರ್ತೀರ. ಯಾಕಂದ್ರೆ ನೀವು ಹಣವನ್ನು ಯಜಮಾನನಾಗಿ ನೋಡ್ತಾ ಇರೋದ್ರಿಂದ ನೀವು ಅದಕ್ಕೆ ಗುಲಾಮನಾಗಿ ಜೀವನ ಪೂರ್ತಿ ಇದ್ದೇ ಇರ್ತೀರ. ಆದ್ರೆ ಯಾವ ವ್ಯಕ್ತಿ ನಾನು ಯಜಮಾನ, ನೀನ್ ನನಗೆ ಸೇವೆ ಮಾಡೋನು, ನೀನ್ ನನ್ನ ಉಪಯೋಗಕ್ಕೋಸ್ಕರ ಇರೋನು ಅಂತ ಆ ಭಾವನೆಯಲ್ಲಿ ಹಣವನ್ನು ನೋಡ್ತಾನೋ, ಅವನು ಹಣವನ್ನು ಕಳ್ಕೊಳ್ಳೋಕೆ, ರಿಲೀಸ್ ಮಾಡೋಕ್ಕೆ, ಕೊಡುವುದಕ್ಕೆ, ಬಿತ್ತುವುದಕ್ಕೆ ಹೇಯಿಸೋದೇ ಇಲ್ಲ. ಯಾಕಂದ್ರೆ ಈ ಹಣವನ್ನು ನಾನು ರಿಲೀಸ್ ಮಾಡಿದ್ರೆ ನನ್ನ ಆಧಾರ ಈ ಹಣ ಅಲ್ಲ, ನನ್ನ ಆಧಾರ ನನ್ನ ತಂದೆಯಾದ ದೇವರು ಅಂತ ತೋರಿಸ್ತಾ ಇದ್ದಾನೆ. ಅಂತವನಿಗೆ ಹಣ ಸೇವೆ ಮಾಡುತ್ತೆ, ಅಂತವನಿಗೆ ಹಣ ಹುಡ್ಕೊಂಡು ಬರುತ್ತೆ, ಅಂತವನಿಗೆ ಅವನು ಸಾಕು ಅಂತ ಇದ್ರೂ ಅವನಿಗೆ ಸುರಿತಾನೆ ಇರುತ್ತೆ. ಇದು ನಿಯಮ. ಸೊ ಅಂಡರ್ಸ್ಟ್ಯಾಂಡ್ಸ್, ನಿಮಗೆ ಈ ಭೂಮಿಯಲ್ಲಿ ನಿಮಗೆ ಕೊಟ್ಟಿರುವ ಹಣ, ಸಮೃದ್ಧಿ, ಐಶ್ವರ್ಯ ಎಲ್ಲವೂ ಅದು ದೇವರ ನಾಮವನ್ನು ಯಾವ ರೀತಿಯೆಲ್ಲ ಘನಪಡಿಸ್ತಾ ಇದ್ದೀರಾ ಅಂತ. ಟುಡೇ ಐ ಸಿ, ಇವತ್ತು ತುಂಬಾ ಟಿವಿ ಚಾನೆಲ್ಸ್ ಅಲ್ಲಿ ಟಿವಿ ಪ್ರೋಗ್ರಾಮ್ಸ್ ನಡೆಸ್ತಾರೆ, ಪಾರ್ಟ್ನರ್ಸ್ ಇದಕ್ಕೋಸ್ಕರ ಕಾಂಟ್ರಿಬ್ಯೂಟ್ ಮಾಡಿ. ಇವಾಗ ಅವ್ರೇನ್ ಮಾಡ್ತಾ ಇದಾರೆ, ಅವರು ಡೈರೆಕ್ಟ್ ಆಗಿ ಸ್ವಾರ್ಥ ಹೇಳಕ್ ಆಗ್ತಾ ಇಲ್ಲ, ಆದ್ರೆ ಹೇಳುವ ಸ್ವಾರ್ಥೆಯನ್ನು ಇನ್ನೂ ಅನೇಕರಿಗೆ ರೀಚ್ ಆಗ್ಬೇಕು ಅನ್ನೋ ರೀತಿಯಲ್ಲಿ ಒಂದು ಈ ಟಿವಿ ಪ್ರೋಗ್ರಾಮ್ಗೋಸ್ಕರ ನಾನು ಬಿತ್ತುತ್ತಾ ಇದ್ದೀನಿ ಅಂತ ಬಿತ್ತುವಾಗ ಏನ್ ಮಾಡ್ತಾ ಇದಾರೆ ಅಂದ್ರೆ, ಅವರು ಅನೇಕ ಜನರಿಗೆ ಸ್ವಾರ್ಥಿ ಹೇಳದಂಗೆಲ್ಲ ಕಾದು.
ಸೊ ಹಾಗಾದ್ರೆ ನೀವು ಏನು ಮಾಡಿದ್ರು ಅದು ಯಾವ ರೀತಿ ದೇವರ ನಾಮವನ್ನು ಮಹಿಮೆ ಪಡಿಸ್ತಾ ಇದೆ, ದೇವರ ರಾಜ್ಯವನ್ನು ಕಟ್ಟೋದ್ರಲ್ಲಿ, ದೇವರ ಸೇವೆಯಲ್ಲಿ ಉಪಯೋಗವಾಗುವ ಆ ರೀತಿಯಲ್ಲಿ ಮಾಡುವಾಗಲ್ಲ ಏನಾಗುತ್ತೆ, ನೀವು ಸ್ವಲ್ಪದ್ರಿಂದ ಅದನ್ನ ದೇವರನ್ನ ಗಣಪಡಿಸ್ತೀರಾ, ನಿಮಗೆ ಬಾಕಿ ಇರೋದನ್ನ ದೇವರು ಯಾವ ರೀತಿ ಆ 2 ಮೀನು 5 ರೊಟ್ಟಿನ ಹೆಚ್ಚಿಸಿದ್ರೋ ಆ ರೀತಿ ನಿಮ್ಮ ಹತ್ರ ಇರುವುದು ಹೆಚ್ಚಿಸ್ತಾನೇ ಇರ್ತಾರೆ. ಸೊ ಹೆಚ್ಚಿಸ್ತಾನೆ ಇರುವಾಗ ಏನಾಗುತ್ತೆ, ನೀವು ದೇವರನ್ನ ಘನಪಡಿಸುವಾಗ ನಿಮ್ಮ ಕೆಪಾಸಿಟಿಯಿಂದ ನೀವು ದೇವರನ್ನ ಘನಪಡಿಸ್ತಾ ಇದ್ದೀರಾ, ನಿಮ್ಮ ಹತ್ರ ಇರುವ ಮಿತಿಯುಳ್ಳ ಒಂದು ಹಣದಿಂದ ಘನಪಡಿಸ್ತಾ ಇದ್ದೀರಾ. ಆದ್ರೆ ದೇವರು ಘನಪಡಿಸುವಾಗ ಅವರು ಮಿತಿ ಇಲ್ಲದೆ ಇರುವ ಐಶ್ವರ್ಯದಿಂದ ನಮ್ಮನ್ನು ಘನಪಡಿಸ್ತಾ ಇದ್ದಾರೆ. Philippians 4:19, my God shall supply all my need according to his riches in glory by Christ Jesus. ಆತನ ಐಶ್ವರ್ಯ ಮಿತಿ ಇಲ್ಲದೆ ಇರುವುದು, ಆತನ ಐಶ್ವರ್ಯ ಅಳತೆ ಮಾಡಕ್ಕಾಗದೆ ಇರುವುದು, ಆ ಐಶ್ವರ್ಯದಿಂದ ನನ್ನನ್ನು ಘನಪಡಿಸುವಾಗ ನನಗೆ ಇನ್ನೂ ಕುತೂಹಲ ಹೆಚ್ಚಾಗುತ್ತೆ. ದೇವರ ಕೆಲಸದಲ್ಲಿ, ದೇವರ ಸೇವೆಯಲ್ಲಿ, ದೇವರ ರಾಜ್ಯವನ್ನು ಕಟ್ಟೋದ್ರಲ್ಲಿ, ಇನ್ನೊಬ್ಬ ರಕ್ಷಣೆಗೆ ಬರ್ತಾನಂದ್ರೆ ಅವನಿಗೆ ಸಹಾಯ ಮಾಡೋದ್ರಲ್ಲಿ ಇನ್ನೂ ನನಗೆ ಕುತೂಹಲ ಹೆಚ್ಚಾಗ್ತಾನೆ ಇರುತ್ತೆ. ಅಂಡರ್ಸ್ಟ್ಯಾಂಡ್? ನೀವು ಶರೀರ ಪ್ರಕಾರವಾಗಿರುವ ವಸ್ತುವನ್ನು ನೀವು ಜನರನ್ನ ಪ್ರಿಯಪಡಿಸಕ್ ಮಾಡ್ತಾ ಇಲ್ಲ, ದೇವರನ್ನ ಘನಪಡಿಸೋಕೋಸ್ಕರ ಮಾಡುವ ಕಾರ್ಯವಾಗಿರ್ಬೇಕು. ಯಾವಾಗ ದೇವರ ಆತ್ಮದಿಂದ ತುಂಬಿದಿರೋ ಅವಾಗೆಲ್ಲ ಪವಿತ್ರ ಆತ್ಮನಿಂದ ನೀವು ಪ್ರೇರೇಪಣೆಯಿಂದ ಮಾಡುವ ಕಾರ್ಯಗಳು ಎಲ್ಲವೂ ಅದು ಶರೀರವನ್ನು ಮರೆ ಮಾಡಿ, ಶರೀರ ಸ್ವಭಾವಗಳನ್ನ ನಿರ್ಮೂಲ ಮಾಡಿ, ಅದು ದೇವರ ಉದ್ದೇಶದ ಪ್ರಕಾರ ದೇವರ ನಾಮವನ್ನು ಮಹಿಮೆ ಪಡುವ ರೀತಿಯಲ್ಲೇ ಪವಿತ್ರಾತ್ಮ ನಡೆಸ್ತಾನೆ ಇರ್ತಾನೆ. ಅವಾಗ ನೀವು ಜನರನ್ನ ಪ್ರಿಯಪಡಿಸುವ ಕಾರ್ಯ ಮಾಡ್ತಾ ಇಲ್ಲ, ದೇವರನ್ನ ಘನಪಡಿಸುವ ಕಾರ್ಯಗಳನ್ನ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಯೇಸುವಿನ ನಾಮದಲ್ಲಿ. ಈಗ ಲೆಟ್ ಮೀ ಸಮರೈಸ್ ದಿಸ್. ಈ 2 ವಿಷಯಕ್ಕೂ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, 9ನೇ ವಾಕ್ಯದಲ್ಲಿ ನೀನು ಅನ್ಯಾಯವಾಗಿ ಸಂಪಾದನೆ ಮಾಡುವ ದುಡ್ಡನ್ನು ನಿತ್ಯವಾದ ರಾಜ್ಯ, ನಿತ್ಯವಾದ ಸ್ಥಳದಲ್ಲಿ ನೀವು ಸಹಾಯ ಮಾಡಿದ ವ್ಯಕ್ತಿಗಳು ಬಂದು ನಿನಗೆ ಥ್ಯಾಂಕ್ಸ್ ಹೇಳುವಂತೆ, ನಿನ್ನನ್ನು ವೆಲ್ಕಮ್ ಮಾಡುವಂತೆ ಆ ಹಣವನ್ನು ಉಪಯೋಗಿಸು. ಹಾಗಾದ್ರೆ ನಿನ್ನ ಹತ್ರ ಶರೀರ ಪ್ರಕಾರವಾಗಿರುವ ಏನೆಲ್ಲ ಇದೆಯೋ ಅದನ್ನ ದೇವರ ನಾಮವನ್ನು ಮಹಿಮೆ ಪಡಿಸುವ ರೀತಿಯಲ್ಲಿ ಇದ್ರೆ, ನೀನು ಟೆಂಪರರಿ ಆಗಿರುವ ದುಡ್ಡನ್ನು ಈಗ ಖರ್ಚು ಮಾಡು, ನಿರಂತರವಾಗಿರುವ ಐಶ್ವರ್ಯವನ್ನು, ಸಮೃದ್ಧಿಯನ್ನು ನೀನು ಅನುಭವಿಸುವಂತೆ ನಡೆಯುತ್ತೆ. ನಿನ್ನ 15ನೇ ವಾಕ್ಯದ ಸಾರಾಂಶ ಏನಂದ್ರೆ, ನಿನ್ನ ಹತ್ರ ಇರುವುದನ್ನು ನೀನು ನಿನ್ನ ಹೆಮ್ಮೆಗೋಸ್ಕರ, ಜನರ ಪ್ರಿಯಗೋಸ್ಕರ ನೀನು ಮಾಡಬೇಡ, ಆದ್ರೆ ದೇವರನ್ನು ಘನಪಡಿಸುವ ರೀತಿಯಲ್ಲಿ ನೀನು ಮಾಡುವಾಗ ದೇವರು ನಿನ್ನ ಹೃದಯವನ್ನು ನೋಡ್ತಾರೆ. ದೇವರು ನಿನ್ನ ಹೃದಯವನ್ನು ನೋಡಿ ನೀನು ಪವಿತ್ರಾತ್ಮನ ಪ್ರೇರೇಪಣೆಯಿಂದನೇ ಕಾರ್ಯಗಳನ್ನು ಮಾಡ್ತಾ ಇದೆಯಾ, ಇಲ್ಲ ನಿನ್ನ ಸ್ವಾರ್ಥಕವಾದ ಶರೀರ ಇಚ್ಛೆಯಿಂದ ಈ ಕಾರ್ಯವನ್ನು ಮಾಡ್ತಾ ಇದೆಯಾ, ಅದು ತೀರ್ಮಾನಿಸುವುದು ನಿನ್ನ ಡೆಸ್ಟಿನಿ. ಈಗ ಒಂದಷ್ಟು ಪ್ರಿನ್ಸಿಪಲ್ಸ್ ಹೇಳ್ತೀನಿ. ಯಾಕೆ ನೀವು ಎಷ್ಟು ಪ್ರಯತ್ನ ಪಟ್ಟರು ಈಗ ನೀವು ದುಡಿತಾ ಇದ್ದೀರಾ, ಆ ದುಡ್ಡು ಆಶೀರ್ವಾದವಾಗಿಲ್ಲ. ಒಂದು ದುಡ್ಡು ಹಾಸ್ಪಿಟಲ್ ಖರ್ಚಿಗೆ ಹೋಗುತ್ತೆ, ದುಡ್ಡು ಕಳೆದು ಹೋಗುತ್ತೆ, ಇಲ್ಲ ದುಡ್ಡು ಯಾವುದೋ ಇನ್ವೆಸ್ಟ್ ಮಾಡಿ ನಷ್ಟ ಆಗುತ್ತೆ. ಇದೆಲ್ಲ ಯಾಕೆ? ಇದಕ್ಕೆ ಪ್ರಿನ್ಸಿಪಲ್ಸ್ ಹೇಳ್ತೀನಿ, ತುಂಬಾ ಗಮನದಿಂದ ಕೇಳಿ. ದ ಟ್ರೂತ್ ಅಬೌಟ್ ಮನಿ. ನೀವು ಇಂಥ ಸತ್ಯವನ್ನು ಕೇಳುವಾಗ ನಿಮಗೆ ಹಣ ಬಂದ್ಬಿಟ್ಟು ಮುಖ್ಯವಾಗಿ ಕಾಣಬಾರ್ದು, ಅಂದ್ರೆ ದೇವರಿಗಿಂತ ಮುಖ್ಯವಾಗಿ ಕಾಣಬಾರ್ದು. ಯು ಶುಡ್ ರೆಕಗ್ನೈಸ್. ಅಂದ್ರೆ ಮುಖ್ಯವಾಗಿ ಅಂದ್ರೆ ನನಗೆ ದುಡ್ಡೇ ಆಧಾರ, ನನಗೆ ಕೆಲಸನೇ ಆಧಾರ, ನನಗೆ ನನ್ನ ಬಿಸ್ನೆಸ್ಸೇ ಆಧಾರ ಅಂತ ಬಾಯಿ ಬಿಟ್ಟು ಹೇಳೋರು ನಿಮಗೆ ದೇವರ ಆಧಾರವಾಗಿರಕ್ಕೆ ಸಾಧ್ಯ ಇಲ್ಲ. ಸೊ ದ ಫಸ್ಟ್ ಪ್ರಿನ್ಸಿಪಲ್ ಇಸ್ ಯು ನೀಡ್ ಟು ರೆಕಗ್ನೈಸ್ ಗಾಡ್ ಆಸ್ ಯೋರ್ ಸೋರ್ಸ್. ನನ್ನ ತಂದೆ ಆದ ದೇವರೇ ನನಗೆ ಆಧಾರ, ಅವರ ಆಧಾರವಾಗಿರೋದ್ರಿಂದನೇ ನಾನು ಇವತ್ತು ಮಾಡ್ತಾ ಇರುವ ಕೆಲಸವನ್ನು ಮಾಡ್ತಾ ಇರೋದು. ನನ್ನ ತಂದೆಯಾದ ದೇವರ ಆಧಾರವಾಗಿರುವುದರಿಂದನೇ ನಾನು ಮಾಡ್ತಾ ಇರುವ ಬಿಸ್ನೆಸ್ ಚೆನ್ನಾಗಿ ಓಡ್ತಾ ಇರೋದು. ನಾನು ತಂದೆಯಾದ ದೇವರ ಆಧಾರವಾಗಿರುವುದರಿಂದನೇ ನನ್ನಿಂದ ಇವತ್ತು ನೆಮ್ಮದಿಯಾಗಿ ನನ್ನ ಕುಟುಂಬವನ್ನು, ನನ್ನ ಕಮಿಟ್ಮೆಂಟ್ಸ್ ಮೀಟ್ ಮಾಡಕ್ ಆಗ್ತಾ ಇದೆ. ಆ ತಿಳುವಳಿಕೆ ಉಂಟಾಗ್ಲಿ. ಡ್ಯೂಟರಾನಮಿ 8:18 ಧರ್ಮ ಉಪದೇಶ ಕಾಂಡ 8:18 ಹೇಳ್ತಾ ಇದೆ, ನಿನಗೆ ಐಶ್ವರ್ಯವನ್ನು ಸಂಪಾದನೆ ಮಾಡುವುದಕ್ಕೆ ಬಲವನ್ನು ಕೊಡುವುದೇ ನಾನೇ. ಅಂದ್ರೆ ನೀನೇನ್ ಬಿಸ್ನೆಸ್ ಮಾಡ್ತಾ ಇದೆಯೋ, ನೀನೇನ್ ಕೆಲಸ ಮಾಡ್ತಾ ಇದೆಯೋ, ನೀನ್ ಏನ್ ವರಮಾನ ಬರ್ತಾ ಇದೆಯೋ ಅದಕ್ಕೆ ಕಾರಣನೇ ನಾನು. ನೀನು ನನ್ನನ್ನು ಬಿಟ್ಟು ನಿನ್ನ ಸ್ವಾರ್ಥಕವಾಗಿ ಮಾಡುವಾಗ ಅದೆಲ್ಲ ನಷ್ಟವಾಗುತ್ತೆ. ಎರಡನೇದು
ನೀವು ಯಾವಾಗ ದೇವರನ್ನ ಫಸ್ಟ್ ಘನಪಡ್ತೀರೋ, ನಿಮಗೆ ಯಾವುದೇ ರೀತಿ ಸಂಪಾದನೆ ಮಾಡಿ, ನೀವು ಸಂಪಾದನೆ ಮಾಡೋದ್ರಲ್ಲಿ ಫಸ್ಟ್ ಫಲವನ್ನು, ಫಸ್ಟ್ ಭಾಗವನ್ನು ನೀವು ಬೇರೆಯವದಕ್ಕೆ ಉಪಯೋಗಿಸೋದಕ್ಕೆ ಮುಂಚೆ ದೇವರಿಗೆ ಬಿತ್ತುಬಿಡಿ. ಆಗ ಬಾಕಿ ಇರುವುದು ನಿಮಗೆ ಕೊರತೆಯಲ್ಲಿದ್ರೂ ಅದು ಸರ್ಪ್ಲಸ್ ಆಗಿ ಮಾರ್ಪಡುತ್ತೆ. ನಿಮಗೆ ನೀವು ದೇವರನ್ನ ಫಸ್ಟ್ ಇದರಲ್ಲಿ ಗಣಪಡಿಸ್ಬಿಟ್ರೆ ಏನಾಗುತ್ತೆ ಗೊತ್ತಾ, ಬಾಕಿ ಇರೋದನ್ನ ನಿಮಗೆ ದಿನಕ್ಕೆ ಕಮಿಟ್ಮೆಂಟ್ ಕೂಡ ಸಾಲದೇ ಇರಲಿ. ಆದ್ರೆ ನೀವು ದೇವರನ್ನ ಫಸ್ಟ್ ಗಣಪಡಿಸಿರೋದ್ರಿಂದ ಆ ಬಾಕಿ ಇರೋದನ್ನ ದೇವರ ಆಶೀರ್ವದಿಸಿ ಅದನ್ನ ಘನಪಡಿಸುವಾಗ ಅದು ನಿಮ್ಮ ಕೊರತೆಗಳನ್ನೆಲ್ಲ ಪೂರೈಸಿ ನಿಮಗೆ ಇನ್ನೂ ಬಾಕಿ ಇರುವಷ್ಟು ಮಾಡುವುದು. ಪ್ರಾವರ್ಬ್ಸ್ 3, ಜ್ಞಾನೋಕ್ತಿ 3:9-10. ಜ್ಞಾನೋಕ್ತಿ 3:9-10. Honor the Lord with your wealth and with the best part. ದೇವರನ್ನು ನೀವು ಏನು ಇದೆಯೋ ಅದರಿಂದ, ಯಾವುದು ಶ್ರೇಷ್ಠವಾದದ್ದು ಅದರಿಂದ ದೇವರನ್ನ ಘನಪಡಿಸಿ, ಅವಾಗ ನಿಮ್ಮ ಗೋಡೌನ್, ನಿಮ್ಮ ರೂಮ್, ನಿಮ್ಮ ಮನೆ, ನಿಮ್ಮ ಅಗತ್ಯಗಳು ಎಲ್ಲ ತುಂಬಿ ತುಳುಕುವ ರೀತಿಯಲ್ಲಿ ನಿಮ್ಮ ಆಶೀರ್ವಾದ ಇರುವುದು. ಈಗ ಪ್ರಾಫಿಟಿಕ್ ಆಗಿ ಡಿಕ್ಲೇರ್ ಮಾಡ್ತೀನಿ ನೋಡಿ, ಈ ನಿಯಮವನ್ನು ಸರಿಯಾಗಿ ತಿಳಿದು ಪವಿತ್ರಾತ್ಮನ ಪ್ರೇರೇಪಣೆಯಿಂದ ಫಾಲೋ ಮಾಡುವ ಒಂದು ವ್ಯಕ್ತಿ ಆದ್ರೂ ಇದುವರೆಗೂ ನಷ್ಟದಲ್ಲಿ ಹೋದ ಅಂತ ನಾನು ನೋಡೇ ಇಲ್ಲ. ಅಂಡ್ ದಿಸ್ ಇಸ್ ದ ಪ್ರಿನ್ಸಿಪಲ್ ದಟ್ ಇಸ್ ಲೀಡಿಂಗ್ ಮೀ. ಈ ಪ್ರಿನ್ಸಿಪಲ್ನ ನಾನು ಮಾಡ್ತಾ ಇದ್ದೀನಿ, ನಾನು ಫಾಲೋ ಮಾಡ್ತೀನಿ ಅಂತ ಹೇಳಲ್ಲ. ಈ ಸತ್ಯ, ಈ ಪ್ರಿನ್ಸಿಪಲ್ ನನ್ನಲ್ಲಿ ಬೇರೂರಿ ಇರೋದ್ರಿಂದ ದೇವರ ಸತ್ಯದ ಆತ್ಮ ನನ್ನನ್ನು ನಡೆಸ್ತಾ ಇದ್ದಾರೆ. ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ದೇವರು ಕೊಡು ಅಂದಾಗ ನನ್ನ ಶರೀರ ಕೊಡಕ್ಕಾಗಲ್ಲ ಅಂತ ಇದೆ, ಆದ್ರೆ ಆ ವಾಕ್ಯದ ಆತ್ಮದ ಪ್ರೇರೇಪಣೆಯಿಂದ ಈ ಶರೀರ ಕೊಡಕ್ ಸಾಧ್ಯವಾಗ್ತಾ ಇದೆ. ಇದೇ ಸತ್ಯ. ಇದರ ಫಲವನ್ನು ಕೂಡ ನಾನು ಏರಾಳವಾಗಿ ಅನುಭವಿಸಿದ್ದೀನಿ. ಯಾವಾಗ ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ಬಿತ್ತಿದ್ದೀನೋ ಅವಾಗೆಲ್ಲ ನಾನು ಕೊಯ್ದುವ ಫಲ ಬಂದ್ಬಿಟ್ಟು ನಾನು ಮಿತಿ ಇಲ್ಲದೆ ಇರುವ ಲೆವೆಲಲ್ಲಿ ಅನುಭವಿಸಿದ್ದೀನಿ. ಅಯ್ಯೋ, ನಾನು ಇನ್ನೂ 10 ವರ್ಷ ದುಡಿದ್ರು ಇದನ್ನ ನನ್ನ ನಿಜವಾಗ್ಲೂ ಅನುಭವಿಸಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ಅಂತ ತಿಳಿಯುವ ರೀತಿಯಲ್ಲಿ ದೇವರ ಮಿತಿ ಇಲ್ಲದೆ ಇರುವ ಐಶ್ವರ್ಯ ನನ್ನಲ್ಲಿ ಪ್ರಕಟವಾಗಿದೆ, ಅನುಭವಿಸಿದ್ದೀನಿ. ಆದ್ರಿಂದ ಈ ಪ್ರಿನ್ಸಿಪಲ್ಸ್, ಈ ನಿಯಮಗಳನ್ನ ಹೇಳುವಾಗ ತುಂಬಾ ಎಲ್ಲ ಬರೆಯೋರು ಬರೆದಿಟ್ಕೊಳ್ಳಿ. ನಾನು ಹೇಳ್ತಾ ಇದ್ದೀನಿ, ನೀವು ದೇವರೇ ನನ್ನ ಆಧಾರ ಅಂತ ನೋಡುವಾಗ ಮಾತ್ರನೇ ನಿಮ್ಮ ಕೆಲಸ ಆಶೀರ್ವಾದವಾಗಿರೋದು. ದೇವರೇ ನಿಮ್ಮ ಆಧಾರ ಅಂತ ಹೇಳುವಾಗ ಮಾತ್ರನೇ, ಮನಪೂರ್ವಕವಾಗಿ ಒಪ್ಪಿಕೊಂಡು ಅಂಗೀಕರಿಸ್ಕೊಂಡು ಹೇಳುವಾಗ ಮಾತ್ರನೇ ನಿಮ್ಮ ವ್ಯಾಪಾರ ಲಾಭವಾಗಿ ನಡೆಯಕ್ಕೆ ಸಾಧ್ಯ. ಸೊ ಹಾಗಾದ್ರೆ ನೀವು ಒಂದೊಂದು ಫಲದಲ್ಲಿ ಏನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀರೋ, ಯಾವ ವರಮಾನ ಬರ್ತಾ ಇದೆಯೋ ಅದರಲ್ಲಿ ಮೊದಲನೇ ಭಾಗವನ್ನು ಫಸ್ಟ್ ಯಾವುದೇ ಬೇರೆ ಖರ್ಚು ಮಾಡಕ್ ಮುಂಚೆ ದೇವರನ್ನ ಘನಪಡಿಸ್ಬಿಡಿ. ಆವಾಗ ನಿಮಗೆ ಬಾಕಿ ಇರೋದು ಸಾಲಿಲ್ಲ ಅಂದ್ರೂ ಅದು ಮಲ್ಟಿಪ್ಲೈ ಆಗೇ ಆಗುತ್ತೆ. ಎಲ್ಲ ಕಮಿಟ್ಮೆಂಟ್ಸ್ನ ಪೂರೈಸುತ್ತೆ. ನಿಮಗೆ ಇನ್ನೂ ಸಾಕಷ್ಟು 12 ಬುಟ್ಟಿ ತೆಗೆದ್ರು ಅನ್ನುವ ರೀತಿಯಲ್ಲಿ ನಿಮಗೆ ಸಾಕಷ್ಟು ಇರುವುದು ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದೆ. 3ನೇ ಪ್ರಿನ್ಸಿಪಲ್, ನೀವು ದೇವರ ಆಧಾರ, ದೇವರನ್ನ ಫಸ್ಟ್ ಘನಪಡಿಸಿ. 3ನೇದು, ಟೇಕ್ ಕೇರ್ ಆಫ್ ಯುವರ್ ಫ್ಯಾಮಿಲಿ. 1 ತಿಮೋಥಿ 5:8. ನೀವು ಯಾವಾಗ ನಿಮ್ಮ ಮನೆಯವರನ್ನು, ನಿಮ್ಮ ಹೆಂಡತಿ ಮಕ್ಕಳ ಕಮಿಟ್ಮೆಂಟ್ ಇದನ್ನ ಪ್ರಯಾರಿಟೈಸ್ ಮಾಡಬೇಕು. ಇದರಲ್ಲಿ ಯಾಕಂದ್ರೆ ವಾಟ್ ಐ ಆಮ್ ಶೇರಿಂಗ್ ನೌ ಇಸ್ ಅ ಪ್ರಿನ್ಸಿಪಲ್ ಟು ವೈಸ್ಲಿ ಮ್ಯಾನೇಜ್ ಮನಿ. ಹಣವನ್ನು, ದುಡ್ಡನ್ನು ಯಾವ ರೀತಿ ಮ್ಯಾನೇಜ್ ಮಾಡೋದು, ಯಾವ ರೀತಿ ಅದು ಹೆಚ್ಚಿಸ್ತಾನೆ ಇರೋದು, ಯಾವ ರೀತಿ ಅದು ನಿಮಗೆ ಸೇವೆ ಮಾಡಿ ನಿಮಗೆ ಲಾಭವನ್ನು ತರುವುದು. ನೀವು ಹಣಕ್ಕೋಸ್ಕರ ದುಡಿಯೋರಾಗಿರಲ್ಲ, ಹಣ ನಿಮಗೋಸ್ಕರ ದುಡಿಯುವ ಪ್ರಿನ್ಸಿಪಲ್ಸ್ ಹೇಳ್ತಾ ಇದ್ದೀನಿ, ತುಂಬಾ ಗಮನದಿಂದ ಕೇಳಿ. 1 Timothy 5:8, ಯಾವಾಗ ವೆನ್ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯುವರ್ ಓನ್ ಫ್ಯಾಮಿಲಿ, ನಿಮ್ಮ ಹೆಂಡತಿ ಮಕ್ಕಳ ಕಮಿಟ್ಮೆಂಟ್, ಮನೆಗೆ ಯಾವ ಕೊರತೆ. ಯಾಕಂದ್ರೆ ಯಾವಾಗ ಮನೆಯಲ್ಲಿ ದುಡ್ಡಿಲ್ವೋ ಅಲ್ಲಿ ಸಮಾಧಾನ ಇರಲ್ಲ, ಅಲ್ಲಿ ಜಗಳ, ಅಲ್ಲಿ ಆರ್ಗ್ಯುಮೆಂಟ್. ಸೊ ಅದರಿಂದ ನಾವು ಫಸ್ಟ್ ಯಾವುದನ್ನು ದೇವರನ್ನ ಗಮನಪಡಿಸ್ಬೇಕು, ನೆಕ್ಸ್ಟ್ ಕುಟುಂಬವನ್ನು ಗಮನವಾಗಿ ನೋಡ್ಕೋಬೇಕು. ಇಫ್ ಯು ಆರ್ ನಾಟ್ ಏಬಲ್ ಟು ಮ್ಯಾನೇಜ್ ದ ಫ್ಯಾಮಿಲಿ ವಿತ್ ದ ಮನಿ ಯು ಹ್ಯಾವ್, ನಿಮ್ಮ ಹತ್ರ ಇರುವ ದುಡ್ಡನ್ನು ಇಟ್ಕೊಂಡು ಕುಟುಂಬವನ್ನು ನಡ್ಸಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಯು ಕೆನಾಟ್ ಮ್ಯಾನೇಜ್ ಮನಿ. ಇನ್ನು ನೀವು ಬೇರೆ ಲೆವೆಲ್ ಆದ ಐಶ್ವರ್ಯವನ್ನು, ಆಸ್ತಿಯನ್ನು ನೀವು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. 4ನೇ ಪ್ರಿನ್ಸಿಪಲ್ ಹೇಳ್ತಾ ಇದ್ದೀನಿ, ತುಂಬಾ ಗಮನದಿಂದ ಕೇಳಿ. ನೀವು ಫಸ್ಟ್ ಕುಟುಂಬದ ಪ್ರಯಾರಿಟೀಸ್ ನೋಡಿದ್ಮೇಲೆ 4ನೇದು, ಬೇಡದೇ ಇರುವ ಸಾಲ, ಬೇಡದೇ ಇರುವ ಒಂದು ಖರ್ಚು ಮಾಡುವರಾಗಿದೆ. ಅಂದ್ರೆ ಬೇಡದೇ ಇರುವುದಂದ್ರೆ ಏನರ್ಥ ಗೊತ್ತಾ? ಇವತ್ತು ಸುಮಾರು ಜನ ನೋಡ್ತಾ ಇದ್ದೀನಿ, ಅವರಿಗೆ ಬರುವ ವರಮಾನದಲ್ಲಿ
ಆ ಕುಟುಂಬ ನಡೆಸಕ್ಕೆ ಸಾಕಾಗಲ್ಲ, ಅದ್ರ ಮೇಲೆ ತುಂಬಾ ಎಕ್ಸ್ಪೆನ್ಸಿವ್ ಆದ ಫೋನ್ ತಗೊಳ್ಳೋದು, ಎಕ್ಸ್ಪೆನ್ಸಿವ್ ಆದ ಗಾಡಿ ತಗೊಳ್ಳೋದು, ಇದನ್ನ ತಗೊಂಡು ಅದಕ್ಕೆ EMI ಕಟ್ಟಕ್ ಆಗದೆ ಇರೋದು. ಯಾವಾಗ ನಿಮಗೆ ಮಂತ್ಲಿ ಇ ಎಂ ಐ ಕಟ್ಟಕ್ ಆಗುವ ಕೆಪಾಸಿಟಿ ಇಲ್ಲ ಅಂದ್ರೆ ಅದನ್ನ ತಗೋಬಾರ್ದು. ಅವಾಯ್ಡ್ ಡೆಟ್. ನಾನು ಹೇಳ್ತಾ ಇದ್ದೀನಿ, ನೀವು ನಿಮ್ಮ ಪ್ರಶ್ನೆ ಹೆಂಗಿರ್ಬೋದು, ಅಯ್ಯೋ ನಾನು ಸಾಲ ಮಾಡಿ ತಗೊಂಡಿಲ್ಲ ಅಂದ್ರೆ ನಾನು ಇದೆಲ್ಲ ಯಾವಾಗ ಅನುಭವಿಸೋದು? ಸೊ ಹಾಗಾದ್ರೆ ಈಗ ಇದನ್ನ ಅನುಭವಿಸೋದಕ್ಕೋಸ್ಕರ ನಾನು ಸಾಲ ಮಾಡೋಕ್ಕೂ ರೆಡಿ ಇದ್ದೀನಿ. ಈಗ ಇದೇ ಪ್ರಿನ್ಸಿಪಲ್ನ ನಾನು ಬೇರೆ ರೀತಿ ಹೇಳ್ತೀನಿ ನೋಡಿ. ನಿಮಗೆ ನೀವು ಎಲ್ಲವನ್ನು ತೃಪ್ತಿಯಾಗಿ ಅನುಭವಿಸ್ಬೇಕು ಅನ್ನೋದು ದೇವರ ಉದ್ದೇಶ. ಇವತ್ತು ನನ್ನ ಲೈಫ್ ಟೆಸ್ಟ್ ಮನಿ ಹೇಳ್ಬೇಕು ಅಂದ್ರೆ, ನಾನು ಇವಾಗಲ್ಲ 15 years ಬ್ಯಾಕೆ ಯಾವಾಗೆಲ್ಲ ನಾನು ಏನ್ ತಗೋಬೇಕು ಅನ್ಕೊಂಡಿದ್ದೀನೋ ಆ ತಗೊಳ್ಳೋದಕ್ಕೋಸ್ಕರ ಒಂದು ಬೀಜವನ್ನು ಬಿತ್ಬಿಡ್ತಾ ಇದೆ. ಒಂದು ಕಾರ್ ಬೇಕಾ, ಕಾರ್ಗೆ ಅಂತಾನೆ ಒಂದು ಬೀಜ ಬಿತ್ಬಿಡ್ತಾ ಇದೆ. ಒಂದು ಫೋನ್ ಬೇಕಾ, ಫೋನ್ಗೋಸ್ಕರ ಒಂದು ಬೀಜ ಬಿತ್ತುತ್ತಾ ಇದೆ. ಏನ್ ಆಗ್ತಾ ಇದೆ ಆ ರೀತಿ ಮಾಡುವಾಗ ಅಂದ್ರೆ, ಈಗ ನಾನು ಇರೋದ್ರಿಂದ ಬಿತ್ಬಿಟ್ಟು ನನಗೆ ಫೋನ್ ತಗೊಳಕ್ಕೆ ಇಲ್ಲದೆ ಇರುವ ಪರಿಸ್ಥಿತಿ ಶರೀರ ಪ್ರಕಾರವಾಗಿ. ಆದ್ರೆ ದೇವರ ನನಗೆ ಆಧಾರವಾಗಿದ್ದಾರೆ. ದೇವರ ಈ ವಸ್ತುವನ್ನು, ಈ ಕಾರನ್ನು, ಈ ಮನೆಯನ್ನು ಅನುಭವಿಸೋದಕ್ಕೆ ನಾನು ಅನುಭವಿಸ್ಬೇಕು ಅಂತಾನೆ ದೇವರಿಟ್ಟಿರೋದು. ನಾನು ಬಿತ್ತೋದ್ರ ಮೂಲಕ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನನ್ನ ಕಾರಿಗೆ ಕೂಡ ನನ್ನ ದೇವರೇ ಆಧಾರ, ನನ್ನ ಮನೆಗೆ ಕೂಡ ನನ್ನ ತಂದೆಯಾದ ದೇವರೇ ಆಧಾರ, ನನ್ನ ಫೋನ್ಗೆ ಕೂಡ ನನ್ನ ದೇವರೇ ಆಧಾರ ಅನ್ನೋದನ್ನ ವ್ಯಕ್ತಪಡಿಸ್ತಾ ಇದ್ದೀನಿ. ಆ ನಂಬಿಕೆಯನ್ನು ತೋರಿಸ್ತಾ ಇದ್ದೀನಿ ಬೀಜದ ಮೂಲಕ. ಅದನ್ನ ಮಾಡುವಾಗ ಏನಾಗುತ್ತೆ, ಈಗ ದೇವರೇ ಆಧಾರ ಅಂತ ತೋರಿಸಿದ್ಮೇಲೆ ದೇವರು ಮಿತಿ ಇಲ್ಲದೆ ಇರುವ ಲೆವೆಲ್ ಅಲ್ಲಿ ಆ ಫೋನ್, ನಾನು 10,000 ರೂಪಾಯಿದು ತಗೊಳಕ್ ಪ್ಲಾನ್ ಮಾಡಿದ್ರೆ ದೇವರು 1,00,000 ರೂಪಾಯಿದು ಕೊಡ್ತಾರೆ. ದಿಸ್ ಇಸ್ ವಾಟ್ ಹ್ಯಾಪನ್. ನಾನು ಫಸ್ಟ್ ಬೈಕ್ ತಗೊಳ್ಬೇಕು ಅಂತ ನಾನು ಅನ್ಕೊಂಡಿದ್ ಬಂದ್ಬಿಟ್ಟು, ಇಟ್ ವಾಸ್ ಜಸ್ಟ್ ಅಬೌಟ್ 12,000 13,000 ಇರುವ ಒಂದು ಹೀರೋ ಪುಕ್ ಅಂತ ಅವಾಗಿತ್ತು ಒಂದು ಗಾಡಿ. ನಮ್ಮ ಅಪ್ಪ ಅಮ್ಮನಿಗೆ ಅದನ್ನ ಹೇಳ್ದೆ, ಈ ತರ ಯಾವಾಗ ಡಿಪ್ಲೊಮಾ ಓದ್ತಾ ಇದ್ದೀನಿ, ಆಗ ನಮ್ಮ ತಂದೆ ತಾಯಿಗೆ ಬಂದು ಹೇಳ್ದೆ, ಈ ತರ ಒಂದು 12,000 ಆಗುತ್ತೆ ಒಂದು ಹೀರೋ ಪುಕ್ ಗಾಡಿ, ಅದನ್ನ ತಗೊಳ್ಳೋಣ. ಅದನ್ನ ಚಿಕ್ಕ ಗಾಡಿ, ಅದು ಪರವಾಗಿಲ್ಲ, ನಾನು ಅಡ್ಜಸ್ಟ್ ಮಾಡ್ಕೊಂತೀನಿ ಕಾಲೇಜಿಗೆ ಹೋಗೋಕೆ. ಆದ್ರೆ ದೇವರು ಅವಾಗ ಆ ಕಾಲದಲ್ಲಿ ಫೇಮಸ್ ಆಗಿದ್ದ ಬೈಕ್ ಯಾವ್ದಂದ್ರೆ ಸುಜುಕಿ ಸಮುರಾಯ್. ಆಲ್ಮೋಸ್ಟ್ ಅದು 50,000 ಇತ್ತು ಆಗ್ಲೇ, 50,000 ಬೈಕ್. ದೇವರ ಆ ಬೈಕ್ನ ನನಗೆ ಕೊಟ್ರು. ಅದೇ ರೀತಿನೇ ನನ್ನ ಹತ್ರ ಬಡ್ಜೆಟ್ ಇರೋದು ಬರೀ ಮಾರುತಿ 800 ಕಾರ್ ತಗೊಳಕ್ಕೆ, ಆದ್ರೆ ನಾನು ತಗೊಂಡ ಫಸ್ಟ್ ಕಾರೇ ಫೋರ್ಡ್. ಸೊ ಹಾಗಾದ್ರೆ ಯಾವಾಗೆಲ್ಲ ನೀವು ನಿಮ್ಮ ಕೆಪಾಸಿಟಿಯಲ್ಲಿ ಕೂಡಿಟ್ಟು ಮಾಡುವಾಗ ನಿಮ್ಮ ಕೆಪಾಸಿಟಿ ಫಲನೆ. ಆದ್ರೆ ನಿಮ್ಗೆ ಏನ್ ಬೇಕೋ ಅದರಿಂದ ಒಂದು ಬೀಜವನ್ನ ತಗೊಂಡು ದೇವರೇ ನನ್ನ ಆಧಾರ ಅಂತ ಘನಪಡಿಸುವಾಗ, ದೇವರು ನಿಮ್ಮನ್ನು ವಾಪಸ್ ಕೊಡುವಾಗ, ದೇವರು ನಿಮ್ಮನ್ನು ಆಶೀರ್ವದಿಸುವಾಗ ಬೇರೆಯವರೆಲ್ಲ ಕೇಳ್ಬೇಕು, ಹೆಂಗೆ ಇದು ನೀನು ಹೆಂಗ್ ಸಂಪಾದನೆ ಮಾಡ್ತಾ ಇದೀಯಾ, ಹೆಂಗೆ ಕೂಡಿರ್ತೀನಿ, ನಿನಗೆ ಮಾತ್ರ ಹೆಂಗೆ ಇದೆಲ್ಲ ಸೇರ್ತಾ ಇದೆ? ದೇವರೇ ಆಧಾರ ಅಂತ ಇವಾಗ ರೆಸ್ಪಾಂಡ್ ಮಾಡ್ಬೇಕು. ಯಾಕಂದ್ರೆ ಇವಾಗ ಕೂಡ ನನಗೆ ದೇವರ ಆಧಾರವಾಗಿಲ್ಲ ಅಂದ್ರೆ ಇವತ್ತು ನಾನು ಅನುಭವಿಸೋದು ಯಾವುದು ಮನುಷ್ಯನ ಬಲದಿಂದ ಸಾಧ್ಯನೇ ಇಲ್ಲ. ಆದ್ರಿಂದ ಯೇಸುವಿನ ನಾಮದಲ್ಲಿ ಅರ್ಥ ಮಾಡ್ಕೊಳ್ಳಿ, ನೀವು ಬೇಡದೇ ಇರುವ ಸಾಲವನ್ನು ಮಾಡಿಕೊಂಡು ಅದನ್ನ ಕಟ್ಟಕ್ಕಾಗದೇ ಇರುವ ಪರಿಸ್ಥಿತಿಗೆ ಹೋಗ್ತಾ ಇದ್ದೀರಾ ಅಂದ್ರೆ ನಿಮ್ಗೆ ಮನಿ ಮ್ಯಾನೇಜ್ಮೆಂಟ್ ಬಗ್ಗೆ ಗೊತ್ತಿಲ್ಲ. ನೀವು ಈಗ ಸ್ವಲ್ಪದ್ರಲ್ಲೇ ನಿಮ್ಗೆ ಮ್ಯಾನೇಜ್ ಮಾಡಕ್ ಬಂದಿಲ್ಲ ಅಂದ್ರೆ ದೇವರು ಇನ್ನೂ ಹೆಚ್ಚಾದ ಐಶ್ವರ್ಯವನ್ನು ನಿಮಗೆ ಕೊಡೋದಿಲ್ಲ. ಇದನ್ನೇ ನೀವು 100 ರೂಪಾಯಿ ಕೊಟ್ಟು ನೋಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ನಿಮ್ಗೆ 100 ಕೋಟಿ ಕೊಟ್ಟರು ನೋಡ್ಕೊಳಕ್ ಆಗಲ್ಲ. ಸೊ ಅದರಿಂದಾನೇ ಅಲ್ಲಿ ಸ್ವಲ್ಪದ್ರಲ್ಲಿ ನಂಬಿಕಸ್ಥನಾಗಿದ್ರೆ ಹೆಚ್ಚಾಗಿರೋದ್ರಲ್ಲಿ ನೀನ್ ನಂಬಿಕಸ್ಥನಾಗಿರುವೆ, ಸ್ವಲ್ಪದ್ರಲ್ಲಿ ನಂಬಿಕಸ್ಥನಾಗಿಲ್ಲ ಅಂದ್ರೆ ನೀನು ಹೆಚ್ಚಾಗಿರುವುದ್ರಲ್ಲಿ ನಂಬಿಕಸ್ಥನಾಗಿರಕ್ ಸಾಧ್ಯ ಇಲ್ಲ. ನೆಕ್ಸ್ಟ್ ಪ್ರಿನ್ಸಿಪಲ್, ನೀವು ಯಾವಾಗ ದೇವರ ಆಧಾರ ಅಂತ ಹೇಳಿ ದೇವರನ್ನ ಫಸ್ಟ್ ಮೊದಲನೇ ಭಾಗವನ್ನು ಘನಪಡಿಸಿ, ನೆಕ್ಸ್ಟ್ ಕುಟುಂಬವನ್ನು ನೋಡ್ಕೊಂಡು ಬೇಡದೇ ಇರುವ ಖರ್ಚು, ಈಗ ಇಲ್ಲ ಅಂದ್ರೂ ಪರವಾಗಿಲ್ಲ ದೇವರನ್ನ, ಈಗ ಫಾರ್ ಎಕ್ಸಾಂಪಲ್ ಈಗ ನಿಮ್ಗೆ ಒಂದು ಫೋನ್ ಬೇಕು ತಗೊಳಕ್ ದುಡ್ಡಿಲ್ಲ, ಆದ್ರೆ ಇರೋ ದುಡ್ಡನ್ನು ಬೀಜ ಬಿಟ್ಬಿಟ್ಟು ಅಪ್ಪ ನೀನ್ ನನಗೆ ಕೊಟ್ಟಿದ್ದಕ್ಕೋಸ್ಕರ ಸ್ತೋತ್ರ ಅಂತ ಕಾಯ್ತಾ ಇರಿ, ಅದು ದೇವರ ಸ್ಪೀಡ್ ಅಲ್ಲಿ ನೀವು ಅನುಭವಿಸುವಿರಿ. ಈಗ ಆ ರೀತಿ ಹೊಂದಿಕೊಂಡು ಅನುಭವಿಸುವುದು ನಿಮಗೆ ಆ ಪ್ರಾಡಕ್ಟ್ ನೀವು ಹೊಂದಿಕೊಂಡ್ರಲ್ಲ, ಆ ಫೋನ್ ಆಗ್ಲಿ ಕಾರ್ ಆಗ್ಲಿ ನಿಮಗೆ ಯಾವುದೇ ಬೇಡದೇ ಇರುವ ಖರ್ಚು ಬರಲ್ಲ, ರಿಪೇರಿ ಆಗಲ್ಲ, ಕೆಟ್ಟೋಗಲ್ಲ. ಅದು ದೇವರ ಉದ್ದೇಶದ ಪ್ರಕಾರ ಅದರ ಫಲವನ್ನು ನೀವು ತೃಪ್ತಿಯಾಗಿ ಅನುಭವಿಸ್ತೀರಾ. ಇದುವರೆಗೂ ನಾನು ತಗೊಂಡಿರುವ ಫೋನಲ್ಲಿ ಒಂದು ಕೆಟ್ಟೋಯ್ತು ಅಂತ ಬಿಸಾಕಿಲ್ಲ, ನಾನು ಎಲ್ಲವನ್ನು
ಒಂದು ಎಕ್ಸ್ಚೇಂಜ್ ಅಲ್ಲಿ ತಗೊಂಡಿರ್ತೀನಿ, ಇಲ್ಲ ಬೀಜವಾಗಿ ಬಿದ್ದಿರ್ತೀನಿ. ನನ್ನ ಕಾರು ಎಲ್ಲ ಯಾವ್ಯಾವ ಕಾರ್ ಇಟ್ಟಿದ್ನೋ ಎಲ್ಲವೂ ಕೂಡ ಒಂದು ಬೇಡದೇ ಇರುವ ಖರ್ಚು ಬಂದಿಲ್ಲ. ನಾನು ಮಾಡಿದೆಲ್ಲ ಬರೀ ಸರ್ವಿಸ್ ಚಾರ್ಜ್ ಮಾತ್ರ, ಸರ್ವಿಸ್ ಮಾಡೋಕೆ ಏನ್ ಖರ್ಚಾಗುತ್ತೋ ಅಷ್ಟೇ. ಒಂದು ಖರ್ಚು ಬೇಡದೇ ಇರುವ ಖರ್ಚು ಬರೋದಿಲ್ಲ. ಯಾಕಂದ್ರೆ ದೇವರ ಆಧಾರವಾಗಿದ್ದಾರೆ. ಅದಕ್ಕೆ ದೇವರ ಆಧಾರದಿಂದ ಬಂದಿರೋದು, ಅದು ಪರಲೋಕದಿಂದ ಕೊಡಲ್ಪಟ್ಟಿರೋದು, ಅದ ಆಶೀರ್ವಾದ ಮಾಡಿ ಕೊಡಲ್ಪಟ್ಟಿರೋದು. ಆದ್ರಿಂದ ಅದು ನನಗೆ ಸೇವೆ ಮಾಡೋ ರೀತಿಯಲ್ಲಿ ಬಂದಿರುವ ಕಾರ್ಯ. ಯೇಸುವಿನ ನಾಮದಲ್ಲಿ ಈ ನಿಯಮಗಳು ಇದು ಬರೀ ಮಾಹಿತಿ ಅಲ್ಲ, ಇದು ನಿಮ್ಮ ಜೀವಿತದಲ್ಲಿ ಹಾಗೆ ನೆರವೇರುವುದು ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ನೀವು ಯಾವಾಗ ಬೇಡದೇ ಇರುವ ಖರ್ಚು ಮಾಡದೆ ನೀವು ಬಾಕಿ ಏನಿದೆಯೋ ಅದನ್ನ ನೀವು ದೇವರ ಉದ್ದೇಶದ ಪ್ರಕಾರ ನೀವು ಮಾಡ್ತಾ ಇರುವಾಗ ಜ್ಞಾನೋಕ್ತಿ 21:20 ಕೆಲಸ ಮಾಡುತ್ತೆ. ಪ್ರಾವರ್ಬ್ಸ್ 21:20 ಏನಾಗುತ್ತೆ ಅಂದ್ರೆ, ದ ವೈಸ್ ವಿಲ್ ಹ್ಯಾವ್ ವೆಲ್ತ್ ಅಂಡ್ ಲಕ್ಸುರಿ. ನೀವು ದೇವರ ಉದ್ದೇಶದ ಪ್ರಕಾರ ಮಾಡ್ತಾ ಇದ್ರೆ ನಿಮ್ಮ ಹತ್ರ ಕೂಡಿರೋದು, ನಿಮ್ಮ ಹತ್ರ ಸೇರುವುದು, ನಿಮ್ಮ ಸುತ್ತಮುತ್ತ ಇರೋದೆಲ್ಲ ಹೆಚ್ಚಾಗ್ತಾನೆ ಇರುತ್ತೆ, ನಿಮಗೆ ಗೊತ್ತಾಗಲ್ಲ. ಆ ರೀತಿ ಹೆಚ್ಚಾಗುವಾಗ ದೇವರ ಕೆಪಾಸಿಟಿಯಲ್ಲಿ, ದೇವರ ಸ್ಟ್ಯಾಂಡರ್ಡ್ ಅಲ್ಲಿ, ದೇವರ ಸ್ಪೀಡ್ ಅಲ್ಲಿ ಆತನ ಮಹಿಮೆ ಐಶ್ವರ್ಯವನ್ನು ಅನುಭವಿಸೋರಾಗಿರ್ತೀರಾ. ನಿಮ್ಮ ಫ್ಯೂಚರ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ನಿಮಗೆ ಎಂತ ಒಂದು ಅವಕಾಶ, ಇವತ್ತು ಈ ತರ ಪ್ರಿನ್ಸಿಪಲ್ ನಡೆಯೋಗೆ ಸೂಪರ್ ನ್ಯಾಚುರಲ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡುವ ಆಪರ್ಚುನಿಟೀಸ್ ಬರೋದು, ಇನ್ನೊಂದು ಬಿಸ್ನೆಸ್ ಮಾಡುವ ಆಪರ್ಚುನಿಟಿ ಬರೋದು, ಇದೆಲ್ಲದರಲ್ಲೂ ಕೂಡ ಯಾವಾಗ ನೀವು ಮೊದಲು ದೇವರ ಆಧಾರ ಅಂತ ಮಾಡ್ಬಿಟ್ಟು ನೀವು ಮಾಡುವಾಗಲ್ಲ ಅದು ಫೇಲ್ ಆಗಕ್ಕೆ ಸಾಧ್ಯನೇ ಇಲ್ಲ. ಈಗ ಲೆಟ್ ಮೀ ಟೆಲ್ ಯು ದಿಸ್, ನೀವು ಯಾವಾಗೆಲ್ಲ ಮೊದಲನೇ ಭಾಗವನ್ನು ದೇವರನ್ನ ಘನಪಡಿಸ್ತಾ ಇದ್ದೀರೋ, ನಿಮ್ಗೆ ಏನೇನ್ ಬೇಕೋ, ಈಗ ಏನಾದ್ರೂ ಒಂದು ವಸ್ತು ತಗೋಬೇಕು ಅಂದ್ರೆ ಅದರಲ್ಲಿ ದೇವರನ್ನ ಘನಪಡಿಸ್ಬಿಟ್ಟು ಆ ಕಾರ್ಯವನ್ನು ಮಾಡ್ತೀರೋ, ಅವಾಗೆಲ್ಲ ದೇವರ ಕೆಪಾಸಿಟಿಯಲ್ಲಿ ಆ ಕಾರ್ಯ ಜಯವಾಗುವುದು, ನೆರವೇರುವುದು, ಅದು ನಿಮಗೆ ಸಮಾಧಾನವನ್ನು ಉಂಟು ಮಾಡೋದು, ಸಂತೋಷವನ್ನು ಉಂಟು ಮಾಡೋದು, ನಿರಂತರವಾದ ಒಂದು ನೆಮ್ಮದಿ ಸಂತೋಷವನ್ನು ಕೊಡುವುದು ಯೇಸುವಿನ ನಾಮದಲ್ಲಿ. ಈಗ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ, ನೀವು ಈ ರೀತಿಯಾಗಿ ಜನರಸ್ ಆಗಿರುವ, ಈ ರೀತಿಯಾಗಿ ಅನುಭವಿಸುವಾಗ 2 Corinthians 9:7, 2 Corinthians 9:7 ನಿಮ್ಮ ಜೀವನದಲ್ಲಿ ಹಾಗೇ ನೆರವೇರುವುದು. ಏನಂದ್ರೆ, ನೀವು ನಾನು ತಗೊಂಡು ಕೂಡಿಟ್ಟೋಕೆ ಆಸೆ ಪಡಲ್ಲ, ನೀವು ಇನ್ನೂ ಹೆಚ್ಚಾಗಿ ದೇವರನ್ನ ಘನಪಡಿಸ್ಬೇಕು, ಇನ್ನೂ ಹೆಚ್ಚಾಗಿ ಕೊಡ್ಬೇಕು. ಯಾಕಂದ್ರೆ ನೀವು ಕೊಡುವಾಗ, ಬಿತ್ತುವಾಗ ಎಲ್ಲ ನಿಮ್ಮ ಹತ್ರ ಇನ್ನೂ ಹೆಚ್ಚಾಗ್ತಾ ಇರೋದನ್ನೇ ನೋಡ್ತಾ ಇದ್ದೀರಾ. ನಿಮ್ಮ ಹತ್ರ ಇನ್ನೂ ಹೆಚ್ಚಾಗ್ತಾ ಇದೆ ಅಂತ ನೋಡುವಾಗ ಏನಾಗುತ್ತೆ, ನಾನು ಇನ್ನೂ ಹೆಚ್ಚು ಕೂಡ ಇಡ್ಬೇಕಂತ ಮನ್ಸು ಬರಲ್ಲ. ಇನ್ನೂ ಹೆಚ್ಚಾಗಿ ದೇವರನ್ನ ಗಣಪಡಿಸ್ಬೇಕು, ಇನ್ನೂ ಹೆಚ್ಚಾಗಿ ಕೊಡ್ಬೇಕು, ಇನ್ನೂ ದೇವರ ರಾಜ್ಯವನ್ನು ಕಟ್ಟುವುದಕ್ಕೆ ಯಾರು ರಕ್ಷಣೆ ಹೊಂದುತ್ತಾ ಇದಾರೋ ಅವ್ರಿಗೆ ಹೆಂಗೆ ನಾನು ಸಹಾಯ ಮಾಡ್ಲಿ. ನಾನು ಹೇಳ್ತಾ ಇದ್ದೀನಿ, ತಾತ್ಕಾಲಿಕವಾಗಿರುವ ಹಣದ ಮೂಲಕ ನೀವು ದೇವರನ್ನ ಘನಪಡಿಸುವಾಗ ನೀವು ನಿತ್ಯವಾದ ಕಾರ್ಯಗಳನ್ನ ನೆರವೇರಿಸ್ತಾ ಇದ್ದೀರಾ. ರಕ್ಷಣೆ ಹೊಂದದೇ ಇರುವ, ಒಂದು ಸೂಸೈಡ್ ಮಾಡ್ಕೊಂಡು ಸಾಯುವ ಪರಿಸ್ಥಿತಿಯಲ್ಲಿರುವ ಆ ವ್ಯಕ್ತಿಗೆ ದೇವರ ವಾಕ್ಯವನ್ನು ಸಾರಿ ಅವನಿಗೆ ಒಂದು ಸಹಾಯವನ್ನು ಮಾಡಿ ಅವನ ರಕ್ಷಣೆ ಒಂದು ಸತ್ತ ಮೇಲೆ ಈಗ ಪರಲೋಕದಲ್ಲಿ ನಿಮ್ಮನ್ನು ಥ್ಯಾಂಕ್ಸ್ ಮಾಡಿ ನಿಮ್ಮನ್ನು ವೆಲ್ಕಮ್ ಮಾಡುವನಾಗಿದ್ದಾನೆ. ಅಲ್ಲಿ ಕೂಡ ಅವನು ಮರೆಯೋದಿಲ್ಲ. ಸೊ ದಿಸ್ ಇಸ್ ವಾಟ್ ಯೋರ್ ರಿಸೋರ್ಸಸ್ ಶುಡ್ ಡೂ ಆನ್ ದಿಸ್ ಅರ್ತ್. ಈ ಭೂಮಿಯಲ್ಲಿರುವ ಯಾವುದೇ ಶರೀರ ಪ್ರಕಾರವಾಗಿ ಕಾರ್ಯಗಳಿರಲಿ, ಅದು ದೇವರ ರಾಜ್ಯವನ್ನು ಕಟ್ಟಿ ದೇವರ ನಾಮವನ್ನು ಮಹಿಮೆಪಡಿಸಿ ದೇವರು ನಿಮ್ಮ ಹೃದಯವನ್ನು ನೋಡುವಾಗಲ್ಲ ಅವರು ಕೊಂಡಾಡುವ ರೀತಿಯಲ್ಲಿ ನಿಮ್ಮನ್ನು ಜೀವವುಳ್ಳ ಸಾಕ್ಷಿಯಾಗಿ ನಿಲ್ಲಿಸಿ ಇದರ ಮೂಲಕ ದೇವರ ನಾಮ ಮಹಿಮೆ ಪಟ್ಟು ದೇವರು ನಿಮ್ಮ ಜೀವಿತವನ್ನು ನೋಡಿ ಕೊಂಡಾಡುವ ರೀತಿಯಲ್ಲಿ ನಿಮ್ಮ ಲೈಫ್ ಇರಲಿ ಅಂತ ಯೇಸುವಿನ ನಾಮದಲ್ಲಿ ಈಗ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಐ ಬ್ಲೆಸ್ ಯು ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ ಇವಾಗಿಂದ ಹೇಳ್ತಾ ಇದ್ದೀನಿ, ನೀವು ದುಡ್ಡನ್ನು ಸಂಪಾದನೆ ಮಾಡಿ ಕೂಡಿಟ್ಟು ಒಂದು ಕಾರ್ಯವನ್ನು ಸಾಧಿಸ್ಬಿಡೋಣ ಅಂತ ಹೇಳುವಾಗಲ್ಲ, ಇದರ ಫಾಲೋಯಿಂಗ್ ಉದಾಹರಣೆನೂ ಅದೇನೆ. 2 ಪ್ಯಾರಬಲ್ ಅಲ್ಲಿ ಇದೊಂದು ಪ್ಯಾರಬಲ್, ಇದೊಂದು ಸಾಮ್ಯ. ಇನ್ನೊಂದು ಸಾಮ್ಯ ಏನ್ ಗೊತ್ತಾ, ಒಂದು ಐಶ್ವರ್ಯವಂತ ಇದ್ದ, ಇನ್ನೊಬ್ಬ ಭಿಕ್ಷಕ ಲಾಜರಸ್ ಇದ್ದ, ಇಬ್ರು ಸತ್ತೋದ್ರು. ಆದ್ರೆ ಈ ಐಶ್ವರ್ಯವಂತ ನರಕದಲ್ಲಿ ಬೆಂಕಿಯಲ್ಲಿ ವೇದನೆ ಪಡ್ತಾ ಇದ್ದಾನೆ. ಆದ್ರೆ ಲಾಜರಸೋ ಅಬ್ರಹಾಂ ಬಾಸಮ್ ಅವನ ತೊಡೆಯಲ್ಲಿ ಕೂತಿದ್ದಾನೆ. ಆ ಇನ್ಸಿಡೆಂಟ್ ಎಲ್ರಿಗೂ ಗೊತ್ತು. ವಾಟ್ ಇಸ್ ಇಟ್ ರಿಲೇಟಿಂಗ್? ಇದಕ್ಕೆ ಸಂಬಂಧಪಟ್ಟದೆ. ಈ ಐಶ್ವರ್ಯವಂತನು ಅಲ್ಲಿ ಆ ಪ್ಯಾರಬಲ್ ನೋಡೋದಾದ್ರೆ, ಇವನ್ ತಪ್ಪು ಮಾಡದೇ ಇಲ್ಲ, ಇವನ್ ಪಾಪ ಮಾಡಿಲ್ಲ ಅಂತೆಲ್ಲ ಏನು ನೋಡಕ್ಕಾಗಲ್ಲ. ಇದರ ಈ ಪ್ಯಾರಬಲ್ ಹೇಳಕ್ಕೆ ಕಾರಣ ಏನಂತ ಹೇಳ್ತೀನಿ, ತುಂಬಾ ಗೌಣವಾಗಿ ಕೇಳಿ. ಐಶ್ವರ್ಯವಂತ ಏನೇನೋ ಪಾಪ ಮಾಡಿದಕ್ಕೆ ಅಲ್ಲಿ ಹೋಗಿಲ್ಲ.
ಐಶ್ವರ್ಯವಂತನಾಗಿ ಇದ್ರೂ ಅವನ ಐಶ್ವರ್ಯ ದೇವರ ನಾಮವನ್ನು ಮಹಿಮೆ ಪಡಿಸೋ ರೀತಿಯಲ್ಲಿ ಏನು ಮಾಡಿಲ್ಲ. ದೇವರಿಗೋಸ್ಕರ ಮೊದಲನೇ ಭಾಗ ಕೊಟ್ಟಿಲ್ಲ, ದೇವರ ರಾಜ್ಯವನ್ನು ಕಟ್ಟೋದ್ರಲ್ಲಿ ಕೊಟ್ಟಿಲ್ಲ, ದೇವರ ಕಾರ್ಯಗಳಲ್ಲಿ ಏನೋ ಮಾಡೋದನ್ನ ಕೊಟ್ಟಿಲ್ಲ. ಸೊ ಹಾಗಾದ್ರೆ ನೀನು ಇಲ್ಲದೆ ಇದ್ರೂ ಪರವಾಗಿಲ್ಲ, ನಿನ್ನ ಹತ್ರ ಇಲ್ಲ, ನೀನೇನು ಮಾಡಿಲ್ಲ, ಓಕೆ. ಅದಕ್ಕೆ ಲಾಜರಸ್ ಅವನ ಹತ್ರ ಏನು ಇಲ್ಲ ಮಾಡೋದಕ್ಕೆ, ಅವನು ಇದ್ದಿದ್ದೆಲ್ಲ ಕಷ್ಟಪಟ್ಟ, ಆದ್ರೂ ಅವನಿಗೆ ಏಬ್ರಹಾಂ ಬಾಸಮ್ ಅಲ್ಲಿ ಕೂತ್ಕೊಳ್ಳೋ ಅವಕಾಶ. ಆದ್ರೆ ನೀನು ದುಡ್ಡು ಇದ್ದು ಸಂಪಾದನೆ ಮಾಡಿ ನೀನು ದೇವರ ನಾಮವನ್ನು ಮಹಿಮೆ ಪಡೆದೇ ಇರುವ ಕಾರಣ ನಿನ್ನನ್ನು ನರಳಾಡುವ ಪರಿಸ್ಥಿತಿ ಇರ್ತು. ಸೊ ಹಾಗಾದ್ರೆ ಐಮ್ ಟೆಲಿಂಗ್ ಯು, ಇವತ್ತು ದುಡ್ಡನ್ನು ನೋಡುವಾಗ ದುಡ್ಡು ಇರೋದೇ, ದುಡ್ಡು ನಿಮಗೆ ಕೊಡಲ್ಪಟ್ಟಿರೋದೇ, ನಿಮಗೆ ಒಂದು ಕೆಲಸ ಕೊಡಲ್ಪಟ್ಟಿರೋದೇ, ನಿಮಗೆ ಒಂದು ವ್ಯಾಪಾರ ಕೊಡಲ್ಪಟ್ಟಿರೋದೇ ದೇವರ ರಾಜ್ಯವನ್ನು ಕಟ್ಟುವುದಕ್ಕೋಸ್ಕರ. ದೇವರ ಯಾರು ಇನ್ನು ಯೇಸುವಿನ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡ್ಕೊಂಡಿಲ್ವೋ ಅವರ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿಯೆಲ್ಲ ನಿಮ್ಮ ಹಣ ಉಪಯೋಗ ಆಗುತ್ತೋ. ಅದಕ್ಕೆ ಇವತ್ತು ಸೇವೆಗೋಸ್ಕರ ಇದನ್ನ ಮಾಡಿ, ಇವಾಗ ಟಿವಿ ಮಿನಿಸ್ಟ್ರಿಗೆ ಇದು ಮಾಡಿ ಅಂತ ಹೇಳುವಾಗ ಅವ್ರು ಮಾಡುವಾಗ ಏನ್ ಮಾಡ್ತಾ ಇದ್ದಾರೆ, ಅವರ ಹಣದಿಂದ ಅನೇಕರ ರಕ್ಷಣೆ ಹೊಂದುವುದಕ್ಕೆ ಇವರು ಕಾರಣವಾಗಿದ್ದಾರೆ. ಅದರಿಂದ ಆ ಹಣ ಅದು ಅನ್ಯಾಯವಾಗಿ ಸಂಪಾದನೆ ಮಾಡಿದ್ರು ನೀತಿವಂತದಾಗಿ ಮಾರ್ಪಟ್ಬಿಡುತ್ತೆ. ವಾಟ್ ಇಸ್ ಕರ್ಸ್ಡ್, ಯಾವುದು ಶಾಪದಿಂದ ಇದೆಯೋ ಅದು ಯಾವಾಗ ದೇವರ ರಾಜ್ಯಕ್ಕೆ, ದೇವರ ಘನಪಡಿಸುವ ರೀತಿಯಲ್ಲಿ ದೇವರ ಕಾರ್ಯಗಳಲ್ಲಿ ಉಪಯೋಗಿಸ್ತಾ ಇದೀವೋ ಅದು ಪರಿಶುದ್ಧವಾಗ್ಬಿಡುತ್ತೆ. ಅದಕ್ಕೆ 2 Corinthians 9:7 ಈ ರೀತಿಯಾಗಿ ಹೇಳ್ತಾ ಇದೆ, ಗಾಡ್ ಲವ್ಸ್ ಅ ಪರ್ಸನ್ ಹೂ ಗಿವ್ಸ್ ಚೇರ್ಫುಲಿ. ಯಾಕಂದ್ರೆ ಅವನು ಶರೀರ ಪ್ರಕಾರವಾಗಿ ಇರುವುದರಿಂದ ದೇವರನ್ನ ಯಾವ ಕುತೂಹಲದಿಂದ ಅವನು ಮಾಡುವ ಕಾರ್ಯನೇ ಏನಂದ್ರೆ, ನನ್ನ ತಂದೆ ಎಂತ ಒಳ್ಳೆಯವರು, ಆತನನ್ನ ಘನಪಡಿಸುವುದು ನನಗೆ ಲೀಸ್ಟ್ ಆದ ಚಿಕ್ಕ ಒಂದು ಕಾರ್ಯನೇ ನಾನು ಕೊಡುವ ವಿಷಯ. ಸೊ ಆದ್ರಿಂದ ಆ ರೀತಿ ನಾನು ದೇವರಿಗೆ ಘನಪಡಿಸುವಾಗ ಐಮ್ ಟೆಲಿಂಗ್ ಯು, ಯು ಆರ್ ಸಿಂಪ್ಲಿ ರಿಮೂವಿಂಗ್ ದ ಮೆಂಟಲ್ ಬ್ಲಾಕ್ ಅಬೌಟ್ ಮನಿ. ಅಯ್ಯೋ ನನ್ ಇವತ್ತು ದುಡ್ಡಿಲ್ಲ ಅಂದ್ರೆ ನಾಳೆ ಏನ್ ಮಾಡ್ಲಿ, ನಾನು ಇವತ್ತು ದುಡ್ಡು ಇರೋದನ್ನ ದೇವ್ರಿಗೆ ಕೊಟ್ಬಿಟ್ರೆ ನಾಳೆ ಹೆಂಗೆ ಬಾಡಿಗೆ ಕಟ್ಲಿ. ಇಂಥ ಮೆಂಟಲ್ ಬ್ಲಾಕ್ ನ ತೆಗೆಯಬೇಕಾದ್ರೆ ಇದು ದೇವರ ಸತ್ಯವನ್ನು ನಿಮಗೆ ಪ್ರಕಟಣೆಯಾಗಿ ಆ ಸತ್ಯದ ಆತ್ಮ ನಿಮ್ಮೊಳಗಡೆ ಬಂದ್ರೇನೆ ನೀವು ಪವಿತ್ರಾತ್ಮನ ಪ್ರೇರೇಪಣೆಯಿಂದ ನೀವು ಧೈರ್ಯವಾಗಿ ಅಲ್ಲ, ನೀವು ಕಷ್ಟಪಟ್ಟು ಅಲ್ಲ, ಪವಿತ್ರಾತ್ಮನ ಪ್ರೇರೇಪಣೆಯಿಂದ ಕೊಡುವುದನ್ನ ನಿಮ್ಮಿಂದ ಕೂಡ ತಡೆ ಮಾಡಕ್ ಸಾಧ್ಯ ಇಲ್ಲ. ಇವತ್ತು ನನ್ನ ಜೀವನದಲ್ಲಿ ಒಂದು ದೇವರ ಕಾರ್ಯಕ್ಕೆ, ದೇವರ ರಾಜ್ಯವನ್ನು ಕಟ್ಟೋದ್ರಲ್ಲಿ ಬಿತ್ತು ಅಂತ ಬಂದ ಕೂಡಲೇ ನನ್ನಿಂದ ಕೂಡ ಕಂಟ್ರೋಲ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಅಂತ ಸತ್ಯವನ್ನು ನನ್ನನ್ನು ನಡೆಸುವಾಗ ಆ ಕಾರ್ಯವನ್ನು ಈ ಶರೀರದ ಮೂಲಕ ಮಾಡ್ತಾ ಇದ್ದಾರೆ. ಸೊ ಆ ರೀತಿ ಮಾಡುವಾಗ ಅದರ ನನಗೆ ಬರುವ ಆನಂದ, ನನಗೆ ಬರುವ ಒಂದು ಖುಷಿ ಅದು ತಡ್ಕೊಳಕ್ಕಾಗಲ್ಲ. ಆ ಖುಷಿನೇ ನಾನಿವತ್ತು ಆ ಫಲವನ್ನು, ಆ ಐಶ್ವರ್ಯವನ್ನು, ಆಶೀರ್ವಾದವನ್ನು ಅನುಭವಿಸ್ತಾ ಇದ್ದೀನಿ. ಯೇಸುವಿನ ನಾಮದಲ್ಲಿ ಕೇಳ್ತಾ ಇರುವ ಪ್ರತಿಯೊಬ್ಬರನ್ನು ಯೇಸುವಿನ ನಾಮದಲ್ಲಿ ಈಗ ನೀವು ಈ ದುಡ್ಡು ಸಾಲ್ತಾ ಇಲ್ಲ, ಕೊರತೆ, ಸಾಲ, ಕಷ್ಟ, ಅಯ್ಯೋ ಸಾಲದಿಂದ ಹೊರಗಡೆ ಬಂದ್ರೆ ಸಾಕು ನೆಮ್ಮದಿಯಾಗಿ ಇದ್ಬಿಡ್ತೀನಿ ಅಂತವ್ರಿಗೆ ನಾನು ಹೇಳ್ತಾ ಇದ್ದೀನಿ, ದುಡ್ಡಿಗೆ ನೀವು ಯಜಮಾನನು, ದುಡ್ಡು ನಿಮಗೆ ಸೇವೆ ಮಾಡೋಕ್ಕೋಸ್ಕರ. ಆದ್ರೆ ನೀವು ಆ ದುಡ್ಡಿಗೆ ಕೊಡುವ ಇಂಪಾರ್ಟೆನ್ಸ್, ಆ ದುಡ್ಡಿಗೆ ಕೊಡುವ ಗಮನ, ಆ ದುಡ್ಡಿಗೋಸ್ಕರ ಮಾಡುವ ಪ್ರಯತ್ನಗಳು ನಿಮ್ಮನ್ನು ದುಡ್ಡು ಯಜಮಾನನಾಗಿ ಮಾಡಿ ನೀವು ಅದಕ್ಕೆ ಗುಲಾಮರಾಗಿದ್ದೀರಾ ಅಂತ ತಿಳ್ಕೊಳ್ಳಿ. ಇಂದಿನಿಂದ ಇದನ್ನ 1 ನಿಮಿಷ ಇದನ್ನ ಕಟ್ ಮಾಡಿ, ಅಪ್ಪ ಇವತ್ತು ಕೇಳಿದ ಸತ್ಯದ ಪ್ರಕಾರ ನೀನು ನನ್ನ ಆಧಾರ, ನೀನು ನನ್ನ ಯಜಮಾನ, ನಾನು ನಿನ್ನಲ್ಲೇ ಇರ್ತೀನಿ. ದುಡ್ಡು ನನಗೆ ಉಪಯೋಗಕ್ಕೋಸ್ಕರ, ನನಗೆ ಸೇವೆ ಮಾಡೋಕ್ಕೋಸ್ಕರ ನಾನು ದುಡ್ಡನ್ನು ನನಗೆ ಯಜಮಾನನಾಗಿ ಮಾಡುವುದಿಲ್ಲ. ಇವತ್ತಿನಿಂದ ದುಡ್ಡನ್ನು ನನಗೆ ಸೇವೆ ಮಾಡೋನಾಗಿ ನಾನು ಟ್ರೀಟ್ ಮಾಡ್ತೀನಿ ಅಂತ ಒಂದು ತೀರ್ಮಾನ ಮಾಡಿ ಮಾನಸಾಂತರ ಹೊಂದಲಿ. ನಿಮ್ಮ ಮೈಂಡ್ ಮೆಂಟಲ್ ಬ್ಲಾಕ್ ನ ರಿಲೀಸ್ ಮಾಡಲಿ. ದುಡ್ಡಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡಬೇಡಿ, ದುಡ್ಡು ತುಂಬಾ ವ್ಯಾಲ್ಯೂ ಕೊಡಬೇಡಿ. ದುಡ್ಡಿಗಿಂತ ತಂದೆಯಾದ ದೇವರು ಘನತೆ ಕೊಡಿ, ಪ್ರಾಮುಖ್ಯತೆಯನ್ನು ಕೊಡಿ. ಯೇಸುವಿನ ನಾಮದಲ್ಲಿ ಇಂದಿನಿಂದ ನೀವೇನ್ ಕೈ ಇಟ್ಟು ಮಾಡ್ತಾ ಇದ್ದೀರೋ ಅದು ಎಲ್ಲವೂ ನಿಮಗೆ ದುಡ್ಡನ್ನು ನಿಮ್ಮ ಹತ್ರ ಬರುವ ಹಾಗೆ ಮಾಡುತ್ತೆ. ವರಮಾನ, ಸಮೃದ್ಧಿ, ಸಂಪತ್ತು, ಆಸ್ತಿ ಇವುಗಳೆಲ್ಲ ನಿಮ್ಮನ್ನು ಹುಡ್ಕೊಂಡ್ ಬರುವುದು ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಬಿ ಟಚ್, ಬಿ ಬ್ಲೆಸ್ಡ್, ಬಿ ಡ್ರೆಂಚ್ಡ್ ಇನ್ ಗಾಡ್ಸ್ ಗ್ಲೋರಿ. ಇನ್ ಜೀಸಸ್ ಪ್ರೆಷಸ್ ನೇಮ್ ಐ ಪ್ರೇ. ಆಮೆನ್, ಆಮೆನ್, ಆಮೆನ್. ಬ್ಲೆಸ್ಸಿಂಗ್ಸ್. ಯೇಸುವಿನ ನಾಮದಲ್ಲಿ ಈಗ ಪ್ರಾಫಿಟಿಗೆ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಐನೋ ಅನೇಕ ಜನರು ನಿಮ್ಗೆ ಮನಸ್ಸಿದೆ ದೇವರನ್ನ ಘನಪಡಿಸ್ಬೇಕು, ಆದ್ರೆ ನಿಮಗೆ ಬರ್ತಾ ಇರುವ ವರಮಾನ ನಿಮ್ಮ ಮನೆಗೆ ತಿಂಗಳಿಗೆ ಕಮಿಟ್ಮೆಂಟ್ ಸಾಲ್ತಾ ಇಲ್ಲ, ನನ್ನ ಹತ್ರ ಇಲ್ಲ ಅದರಿಂದಾನೇ ಕೊಡ್ತಾ ಇಲ್ಲ ಅಂತ ಹೇಳೋರಿಗೆ ನಾನೀಗ ಹೇಳ್ತಾ ಇದ್ದೀನಿ, ಈ ಸತ್ಯ ಈಗ ನಿಮ್ಗೆ ಪ್ರಕಟಣೆಯಾಗಿ ಹೊಂದಿದ್ರೆ ಇದನ್ನ ಮಾಡಿ. ನೆಕ್ಸ್ಟ್ ಮಂತ್ ಸಂಬಳ ಬರುವಾಗ ಫಸ್ಟ್ ಭಾಗವನ್ನು ಕಣ್ಮುಚ್ಕೊಂಡು ದೇವರಿಗೆ ದಶಮಾಂಶವನ್ನು, ಬೀಜವನ್ನು ತಗೊಂಡೋಗಿ ಬಿತ್ಬಿಡಿ.
ಪವಿತ್ರಾತ್ಮನ ಪ್ರೇರೇಪಣೆಯಿಂದ ಮಾಡುವಾಗ ಮಾಡಬೇಕು ಅಂದ್ರೆ, ಅಪ್ಪ ನೀನು ಆಧಾರವಾಗಿದ್ಯಾ ಅನ್ನುವ ಅದನ್ನ ತೋರಿಸುವ ವ್ಯಕ್ತಪಡಿಸುವ ರೀತಿಯಲ್ಲಿ ಈ ಕಾರ್ಯವನ್ನು ಮಾಡಿದ್ದೀನಪ್ಪ. ನೀನು ನನಗೆ ಆಧಾರ, ನೀನು ನನಗೆ ಜೀವ, ನೀನು ನನಗೆ ಯಾವ ಕೊರತೆ ನೀಡೋದಿಲ್ಲ ಅನ್ನುವ ನಂಬಿಕೆಯಿಂದ ಈ ಕಾರ್ಯವನ್ನು ಮಾಡ್ತೀನಿ ಅಂತ ಮಾಡ್ಬಿಡಿ. ಅದನ್ನ ಮಾಡ್ಬಿಟ್ಟು ಮಿಕ್ಕಿದ್ರಲ್ಲಿ ಏನೇನ್ ಮಾಡಕ್ಕಾಗುತ್ತೋ ಮಾಡಿ, ಯಾವ್ದು ಮಾಡಕ್ಕಾಗಲ್ಲ ಸುಮ್ಮನೆ ಇರಿ. ಇದನ್ನ ಕನ್ಸಿಸ್ಟೆಂಟ್ ಆಗಿ ಮಾಡಿ. ನಾನೀಗ ಪ್ರಾಫಿಟಿಕ್ ಆಗಿ ಡಿಕ್ಲೇರ್ ಮಾಡ್ತೀನಿ, 3 ತಿಂಗಳು ಅಂದ್ರೆ 3 ಸಂಬಳ, 3 ದಶಮಾಂಶ, 3 ಬೀಜ, ನೀವು 3 ತಿಂಗಳಲ್ಲಿ ನಿಮ್ಮ ಪರಿಸ್ಥಿತಿ ತಲೆ ಕೆಳಗಾಗ್ಬಿಡುತ್ತೆ. ಅಂದ್ರೆ 3 ತಿಂಗಳಲ್ಲಿ ನಿಮಗೆ ಬರುವ ವರಮಾನ ಯಾವ ರೀತಿ ಹೆಚ್ಚಾಗುತ್ತೆ ಅಂದ್ರೆ, ನೀವು ದೇವರಿಗೆ ಕೊಟ್ಟು ನಿಮ್ಮ ಮನೆ ಖರ್ಚು ಹೋಗಿ ಇನ್ನು ಅನೇಕರಿಗೆ ಕೊಟ್ಟ ಮೇಲೆ ಕೂಡ ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ, ನಿಮ್ಮ ಪಾಕೆಟ್ ಅಲ್ಲಿ ಬಾಕಿ ಇರುವುದು ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಇದನ್ನ ಸೀರಿಯಸ್ ಆಗಿ ದೇವರ ಆತ್ಮದ ಪ್ರೇರೇಪಣೆಯಿಂದ ಹೊಂದಿಕೊಳ್ಳೋರು ಪವಿತ್ರಾತ್ಮನ ಪ್ರೇರೇಪಣೆಯಿಂದ ಮಾಡಿ. ನೀವು ಎಷ್ಟು ವರ್ಷ ಸಾಲದಿಂದ ಇದ್ದೀರಾ ಗೊತ್ತಿಲ್ಲ, ನೀವು ಎಷ್ಟು ವರ್ಷದಿಂದ ನಷ್ಟದಲ್ಲಿ ಇದ್ದೀರಾ ಗೊತ್ತಿಲ್ಲ, ಎಷ್ಟು ವರ್ಷದಿಂದ ಹಣಕ್ಕೋಸ್ಕರ ಒದ್ದಾಡ್ತಾ ಇದ್ದೀರಾ ಗೊತ್ತಿಲ್ಲ. ಆದ್ರೆ ಈ ನಿಯಮವನ್ನು ಈಗ ನಾನು ಹೇಳ್ತಾ ಇಲ್ಲ, ಪವಿತ್ರಾತ್ಮನ ಪ್ರೇರೇಪಣೆಯಿಂದ ಈ ಶರೀರದ ಮೂಲಕ ದೇವರು ಹೇಳ್ತಾ ಇರುವ ಮಾತು. 3 ತಿಂಗಳು ಕನ್ಸಿಸ್ಟೆಂಟ್ ಆಗಿ ನಿಮಗೆ ಕೊರತೆಗಳು ಇದ್ರು ಅದನ್ನ ತಡ್ಕೊಂಡು ಫಸ್ಟ್ ಬರುವ ಎಷ್ಟಾದ್ರೂ ಬರಲಿ, 100 ರೂಪಾಯಿ ಬಂದ್ರೆ 10 ರೂಪಾಯಿ ತಗೊಂಡ್ಬಂದು ದೇವ್ರಿಗೆ ಬಿತ್ಬಿಡಿ ಫಸ್ಟ್. ಇದನ್ನ ಮಾಡಿ 3 ತಿಂಗಳು ಕಂಟಿನ್ಯೂಸ್ ಆಗಿ ಮಾಡಿ. 3 ತಿಂಗಳ ಮೇಲೆ ನೀವು ಕೊರತೆಯಲ್ಲಿ ಇರುವುದಿಲ್ಲ ಅಂತ ಅವತ್ ಮಾತ್ರ ಅಲ್ಲ, 3 ತಿಂಗಳು ಅಷ್ಟೇ ನೀವು ನಿಮ್ಮ ದರಿದ್ರದಕ್ಕೆ ನೀವು ಫುಲ್ ಸ್ಟಾಪ್ ಕೊಡ್ತಾ ಇದ್ದೀರಾ. ದರಿದ್ರಕ್ಕೆ ಮರಣ ದಂಡನೆಯನ್ನು ಕೊಡ್ತಾ ಇದ್ದೀರಾ. ಅದಕ್ಕೆ ನಿರ್ಮೂಲ ಮಾಡಿ ನೀವು ಆ ದಿನದಿಂದ ನಿಮ್ಮ ಜೀವಿತದಲ್ಲಿ ಬರೀ ಐಶ್ವರ್ಯ, ಆಶೀರ್ವಾದ, ಸಮೃದ್ಧಿ, ಸಂಪತ್ತು ಹೆಚ್ಚಾಗ್ತಾನೇ ಇರುತ್ತೆ. ನಿಮ್ಮ ಲೈಫ್ ಗ್ರಾಫ್ ಮೇಲೆನೆ ಹೋಗ್ತಾ ಇರುತ್ತೆ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ವಾಟ್ ಎವರ್ ಯು ಡೂ, ಅಗೇನ್ ಹೇಳ್ತಾ ಇದ್ದೀನಿ, 1 Corinthians 10:30. ನೀವು ಏನೇ ಮಾಡಿದ್ರು ಅದು ದೇವರ ನಾಮವನ್ನು ಘನಪಡಿಸುವದಾಗಿರ್ತದೆ, ದೇವರ ನಾಮವನ್ನು ಮಹಿಮೆ ಪಡಿಸುವಂತದ್ದಾಗಿರುವಾಗ ಅದು ನಿಮಗೆ ಆಶೀರ್ವಾದವಾಗಿರೋದು, ನಿರಂತರವಾದ ಬಿಡುಗಡೆ ಜಯವನ್ನು ಕೊಡುವಂತದ್ದಾಗಿದೆ. ಯೇಸುವಿನ ನಾಮದಲ್ಲಿ ನಿಮ್ಮನ್ನು ಆಶೀರ್ವದಿಸ್ತಾ ಇದ್ದೀನಿ. ಬ್ಲೆಸ್ ಯು. ಪರ್ಟಿಕ್ಯುಲರ್ಲಿ ಐ ವಾಂಟ್ ಟು ರಿಲೀಸ್ ಅ ಸ್ಪಿರಿಟ್ ಆಫ್ ಲೈಫ್. ಯಾರ್ಯಾರೆಲ್ಲ ಇವತ್ತು ಸಾಲದಲ್ಲಿ ಇದ್ದೀರೋ, ಈಗ ಒಂದು ಅಗತ್ಯದಲ್ಲಿ ಇದ್ದೀರೋ, ಅಯ್ಯೋ ಇದಕ್ಕೋಸ್ಕರ ಏನ್ ಮಾಡ್ಬೇಕು, ಎಲ್ಲಿ ಲೋನ್ ಸಿಗ್ತಾ ಇಲ್ಲ, ದುಡ್ಡು ಅರೇಂಜ್ ಆಗ್ತಾ ಇಲ್ಲ, ಎಲ್ಲಿಗೆ ಹೋಗ್ಲಿ, ಏನ್ ಮಾಡ್ಲಿ ಅಂತವ್ರಿಗೆ ಪ್ರಾಫಿಟಿಕ್ ಆಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ನಿಮಗೆ ಆಧಾರ ದೇವರೇ ಆಧಾರವಾಗಿದ್ದಾರೆ. ಗಾಡ್ ಈಸ್ ದ ಸಪ್ಲೈಯರ್. Philippians 4:19. ಆತನ ಮಹಿಮೆಯ ಐಶ್ವರ್ಯದಿಂದ ನಿಮಗೆ ಕೊಡಲ್ಪಡ್ತಾ ಇರೋದ್ರಿಂದ ನಿಮಗೆ ಇರುವ ಎಲ್ಲ ಅಗತ್ಯಗಳು ಸುಲಭವಾಗಿ, ಈಸಿಯಾಗಿ ಎಲ್ಲ ನೆರವೇರ್ತಾ ಇದೆ. ನೀವು ದುಡಿದು ಅಲ್ಲ, ನೀವು ಬೆವರು ಸುರಿಸಿ ಅಲ್ಲ, ನೀವು ಕಷ್ಟಪಟ್ಟು ಅಲ್ಲ, ಅದರಿಂದ ಬರುವ ವರಮಾನದಿಂದ ಅಲ್ಲ, ಪರಲೋಕದಿಂದ ನಿಮಗೆ ಕೊಡಲ್ಪಡುವ ಐಶ್ವರ್ಯದಿಂದ ನಿಮ್ಮ ಸಾಲಗಳೆಲ್ಲ ತೀರಿದೆ, ನಿಮ್ಮ ದರಿದ್ರಗಳೆಲ್ಲ ನಿರ್ಮೂಲ ಆಗಿದೆ, ನಿಮ್ಮ ಕೊರತೆಗಳೆಲ್ಲ ಪೂರೈಸಿದೆ. ಇಂದಿನಿಂದ ನೀವು ತೃಪ್ತಿಯಾಗಿ ಸಮೃದ್ಧಿಯಿಂದ ಒಂದು ಪರಿಪೂರ್ಣದ ಆಶೀರ್ವಾದದಲ್ಲಿ ನೀವು ಜೀವಿಸ್ತೀರಾ ಅಂತ ಯೇಸುವಿನ ನಾಮದಲ್ಲಿ ನಿಮ್ಮನ್ನು ಆಶೀರ್ವದಿಸ್ತಾ ಇದ್ದೀನಿ. Receive it. Be touched, be blessed, be drenched in God's glory. In Jesus' precious name I pray. Amen, amen, amen. Blessings to you all. ಖಂಡಿತವಾಗ್ಲೂ ಇದು ಇನ್ನೊಂದ್ಸರಿ ನೋಡಿ, ದೇವರು ಖಂಡಿತವಾಗ್ಲೂ ನಿಮ್ಮ ಫೈನಾನ್ಷಿಯಲ್ ಸಿಚುವೇಶನ್, ಇಕ್ಕಟ್ಟಾದ ಪರಿಸ್ಥಿತಿಗಳಿಂದ ಯಾವ ವ್ಯಾಪಾರಗಳು, ಬಿಸ್ನೆಸ್ಗಳು ನಷ್ಟದಲ್ಲಿ ನಡೀತಾ ಇದೆಯೋ ಇಂದಿನಿಂದ ಅದು ಲಾಭವಾಗಿ ನಡೆಯುತ್ತೆ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಈಗ ಮೆಂಟಲ್, ನಿಮ್ಮ ಮೈಂಡ್ ಬ್ಲಾಕ್ ರಿಲೀಸ್ ಆಗ್ಬಿಟ್ಟಿದೆ. ಈಗ ಇದುವರೆಗೂ ಬರೀ ಕೊರತೆ ಅಂತ ಮಾತಾಡ್ತಾ ಇದ್ದ ಮಾತು ಈಗ ಯೇಸುವಿನ ಐಶ್ವರ್ಯ, ತನ್ನ ತಂದೆಯಾದ ದೇವರ ಮಹಿಮೆಯ ಐಶ್ವರ್ಯ ಅಂತ ಆ ರೀತಿ ನಿಮ್ಮ ಮಾತುಗಳಿರೋದು, ಅದರಂತೆ ನೀವು ಅನುಭವಿಸಿರಿ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀನಿ. Receive it. Be touched, be blessed, be drenched in God's glory. In Jesus' precious name. God bless you all. ಮತ್ತೆ ಇನ್ನೊಂದು ಸೆಷನ್ ಅಲ್ಲಿ ನಾವು ಕನೆಕ್ಟ್ ಆಗೋಣ. ವಿಶೇಷವಾಗಿ ನಾಳೆ 8:30ಗೆ ಇಂಗ್ಲಿಷ್ ಆರಾಧನೆ ಯೂಟ್ಯೂಬ್ ಅಲ್ಲಿ ಲೈವ್ ಬರುತ್ತೆ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಪಾಲ್ ಮಿನಿಸ್ಟ್ರೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ನೋಡ್ತಾ ಇರುವ ಮೆಸೇಜ್ ನೋಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇವತ್ತು ನೀವು ಶೇರ್ ಮಾಡೋದ್ರ ಮೂಲಕ ಅನೇಕ ಬೇರೆಯವರ ಆಶೀರ್ವಾದನ ಹೊಂದಿ ಟೆಸ್ಟ್ ಬನ್ನಿ ಶೇರ್ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಇದನ್ನ ಕಂಟಿನ್ಯೂ ಮಾಡಿ. 10 ಗಂಟೆಗೆ ಕನ್ನಡ ಆರಾಧನೆ ಇರುತ್ತೆ. ಸೊ ನಾಳೆ ಅದು ಯೂಟ್ಯೂಬ್ ಅಲ್ಲಿ ಲೈವ್ ಬರುತ್ತೆ. ನೀವು ಯಾರು ಬೇರೆ ಸಭೆಗಳಿಗೆ ಹೋಗ್ತಾ ಇಲ್ಲ ಅಂತ ಹೇಳೋದಾದ್ರೆ, ನೀವು ದೂರ ಇರೋರು ಗೂಗಲ್ ಮೀಟ್ ಅಲ್ಲಿ ಜಾಯ್ನ್ ಆಗ್ಬೋದು. ಆ ಲಿಂಕ್ ನ ಮಾರ್ನಿಂಗ್ ಪ್ರೇಯರ್ ಗ್ರೂಪ್ ಅಲ್ಲಿ ಕಳಿಸ್ತಾ ಇದ್ದಾರೆ. ಅದೇ ರೀತಿ ನಾವು ಪ್ರತಿ ಸೋಮವಾರ 7 ಗಂಟೆಯಿಂದ ಪ್ರತಿ ಸೋಮವಾರದಿಂದ ಶುಕ್ರವಾರ 6 ಗಂಟೆಯಿಂದ 7 ಗಂಟೆ ತನಕ ಮಾರ್ನಿಂಗ್ ಪ್ರೇಯರ್ ಇದೆ.
ಸೊ ಆ ದಿನದ ಆಹಾರವನ್ನು ದೇವರು ನಮಗೆ ಕೊಟ್ಟು ಅದ್ಭುತವಾಗಿ ಆ ವಾಕ್ಯವನ್ನು ನಮ್ಮನ್ನು ನಡೆಸ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ಅದರಲ್ಲಿ ಕೂಡ ನೀವು ಭಾಗವಹಿಸಬೇಕು ಅಂತ ಹೇಳೋರು, ನೀವು ಆ ವಾಟ್ಸಪ್ ನಂಬರ್ ಡಿಸ್ಪ್ಲೇ ಅಲ್ಲಿ ವಾಟ್ಸಪ್ ನಂಬರ್ ಫೇಸ್ಬುಕ್ ಅಲ್ಲಿ ಕೂಡ ಆ ನಂಬರ್ ಇರುತ್ತೆ. ವಾಟ್ಸಪ್ ನಂಬರ್ 9800516003. ಆ ವಾಟ್ಸಪ್ ನಂಬರ್ಗೆ ನೀವು ಪ್ರೇಯರ್ ಲಿಂಕ್ ಕಳಿಸಿ, ಇಲ್ಲ ನಿಮ್ಮ ಪ್ರೇಯರ್ ರಿಕ್ವೆಸ್ಟ್ ಕಳಿಸಿ, ನಿಮ್ಮ ಸಾಕ್ಷಿಗಳನ್ನು ಕಳಿಸಿ, ಅದನ್ನ ಅಕ್ನಾಲೇಜ್ ಮಾಡ್ತೀವಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಖಂಡಿತವಾಗ್ಲೂ ದೇವರು ಈ ದಿನಗಳಲ್ಲಿ ವಾಕ್ಯದ ಮೂಲಕ ಬಲವಾದ ಕ್ರಿಯೆಗಳನ್ನು ಮಾಡ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ಅದ್ಭುತವಾದ ಜೀವಗಳ ಸಾಕ್ಷಿಗಳನ್ನು ಎಬ್ಬರಿಸ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ಆತನ ವಾಕ್ಯವು ಬಲವುಳ್ಳದು ಅಂತ ನಮ್ಮ ಜೀವಿತದಲ್ಲಿ ಇವತ್ತು ಅನುಭವಿಸ್ತಾ ಇದೀವಿ. ಅದರಿಂದ ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಗಾಡ್ ಬ್ಲೆಸ್ ಯು ಆಲ್. ಮತ್ತೆ ನಾವು ಇನ್ನೊಂದು ಸೆಷನ್ ಅಲ್ಲಿ ಗ್ಯಾದರ್ ಆಗೋ ತನಕ ಗಾಡ್ ಬ್ಲೆಸ್ ಯು ಆಲ್. ಟೇಕ್ ಕೇರ್. ಬ್ಲೆಸಿಂಗ್ಸ್.